ನುಗ್ಗಿ ಸರಗಳ್ಳತನ, ಸಿನಿಮೀಯ ರೀತಿಯಲ್ಲಿ ಪೊಲೀಸರ ಚೇಸಿಂಗ್, ಕೆಲವೇ ಗಂಟೆಗಳಲ್ಲಿ ಖದೀಮಾ ಅಂದರ್. ಕನ್ನಡ ನಮ್ಮ ಉಸಿರಾಗಬೇಕು, ನಾಡು ನುಡಿ ರಕ್ಷಣೆಗೆ ಬದ್ಧರಾಗಬೇಕು, ಶಾಸಕ ಕೆಎಚ್ ಪುಟ್ಟಸ್ವಾಮಿಗೌಡ. ಕಸದ ತೊಟ್ಟಿ ಹಾಗೂ ಕಸ ಹಾಕುವ ವಿಚಾರ, ಪಂಚಾಯಿತಿಯ ಮೇಲೆ ಸದಸ್ಯರ ಸುಳ್ಳು ಆರೋಪ, ಅಧ್ಯಕ್ಷೆ ಗೌರಮ್ಮ ಆಕ್ರೋಶ. ಒಂಟಿ ಮನೆ ಮೇಲೆ ದರೋಡೆಕೋರರ ಕಣ್ಣು, ಪಿಸ್ತೂಲ್ ಮಾರಕಾಸ್ತ್ರಗಳಿಂದ ಬೆದರಿಕೆ, ಚಿನ್ನಾಭರಣ ನಗದು ದೋಚಿ ಪರಾರಿ. ನಮಸ್ಕಾರ, ಎಂಎಂಟಿವಿ ನ್ಯೂಸ್ಗೆ ಸ್ವಾಗತ. ನಾನು ಪದ್ಮಾ. ಇತ್ತೀಚೆಗೆ ಸರಗಳ್ಳರ ಹಾವಳಿ ಹೆಚ್ಚಾಗಿದ್ದು, ಒಂಟಿಯಾಗಿ ಮಹಿಳೆಯರು ಓಡಾಡಲು ಸಹ ಭಯಪಡುವಂತಾಗಿದೆ. ಈ ನಡುವೆ ಇಲ್ಲೊಬ್ಬ ಕಳ್ಳ ರಾಜಾರೋಷವಾಗಿ ಸಂಬಂಧಿಕರ ಮನೆಯೊಳಗೆ ನುಗ್ಗಿ ಮಾಂಗಲ್ಯ ಸರ ಕದ್ದು ಪರಾರಿಯಾಗಿದ್ದಾನೆ. ಪೊಲೀಸರು ಕೆಲವೇ ಗಂಟೆಗಳಲ್ಲಿ ಕಳ್ಳನನ್ನು ಹಿಡಿದು ಜೈಲಿಗೆ ಹಟ್ಟಿ ಸಾರ್ವಜನಿಕರಿಂದ ಮೆಚ್ಚುಗೆ ಪಡೆದಿದ್ದಾರೆ. ಹೌದು ವೀಕ್ಷಕರೇ, ನಿರ್ಜನ ಪ್ರದೇಶಗಳಲ್ಲಿ ಓಡಾಡುವ ಮಹಿಳೆಯರ ಕತ್ತಿನಲ್ಲಿನ ಸರಕ್ಕೆ ಕೈ ಹಾಕುವ ಕಳ್ಳರು ಮನೆಗೆ ನುಗ್ಗಿ ಸರ ಕಳ್ಳತನ ಮಾಡುತ್ತಿದ್ದರು. ಈ ಬಾರಿ ಚಿಕ್ಕಬಳ್ಳಾಪುರ ನಗರದ 15ನೇ ವಾರ್ಡಿನ ದಾಳಿಂಬೆ ಬಾಬು ಅವರ ಮನೆಗೆ ನುಗ್ಗಿದ ಕಳ್ಳ ತನ್ನ ಸಂಬಂಧಿ ತಾಯಿ ರಾಧಮ್ಮ ಅವರ ಕತ್ತಿನಲ್ಲಿ ಇದ್ದ ಸುಮಾರು 100 ಗ್ರಾಂ ತೂಕದ ಮಾಂಗಲ್ಯದ ಸರ ಕದ್ದು ಪರಾರಿಯಾಗಿದ್ದಾನೆ. ಗಾಬರಿಗೊಂಡ ಮಹಿಳೆ ಕಿರುಚಾಡಿದ್ದಾರೆ. ಅಕ್ಕಪಕ್ಕದ ಮನೆಯವರು ಬರುವಷ್ಟರಲ್ಲಿ ಕಳ್ಳ ಅಲ್ಲಿಂದ ಬೈಕ್ನಲ್ಲಿ ಎಸ್ಕೇಪ್ ಆಗಿದ್ದಾನೆ. ಕೂಡಲೇ ಮಾಹಿತಿ ತಿಳಿದ ನಗರ ಪೊಲೀಸ್ ಠಾಣೆಯ ಪಿಎಸ್ಐ ನಂಜುಂಡಯ್ಯ ತಮ್ಮ ಸಿಬ್ಬಂದಿಯೊಂದಿಗೆ ಸ್ಥಳಕ್ಕೆ ಬಂದು ಪರಿಶೀಲನೆ ನಡೆಸಿದ್ದಾರೆ. ಪಕ್ಕದಲ್ಲೇ ಇದ್ದ ಸಿಸಿಟಿವಿಯಲ್ಲಿ ಕಳ್ಳನ ಚಲನವಲನಗಳು ರೆಕಾರ್ಡ್ ಆಗಿದ್ದನ್ನ ಕಂಡು ಜಾಡು ಹಿಡಿದ ಪೊಲೀಸರು ಶಿಡ್ಲಘಟ್ಟ ನಗರದಲ್ಲಿ ಕಳ್ಳನನ್ನ ಹಿಡಿದು ಸರವನ್ನ ವಶಪಡಿಸಿಕೊಂಡಿದ್ದಾರೆ. ಈಗ ಗೇಟ್ ಹಾಕ್ಬಿಟ್ಟು ಬಾಗಿಲು ಮುಚ್ಚಿಬಿಟ್ಟು ಥಂಡಿ ಅಂತ ಬಂದು ಅಲ್ಲಿ ಕೂತ್ಕೊಂಡೆ. ಅದು ಹೆಂಗೆ ಬಂದು ನಾ ಗೇಟ್ ತೆಗ್ಕೊಂಡ್ಬಿಟ್ಟು ಬಂದುಬಿಟ್ಟವನೆ. ಬಂದುಬಿಟ್ಟು ಮಾಸ್ಕ್ ಹಾಕ್ಕೊಂಡ್ಬಿಟ್ಟಿದ್ದ, ಇಲ್ಲಿ ಬಟ್ಟೆ ಕಟ್ಕೊಂಡ್ಬಿಟ್ಟಿದ್ದ. ಬಂದು ಮುಂದೆ ಕೂತ್ಕೊಂಡೆ. ಯಾರು ನೀನು ಯಾರು ಅಂದೆ. ಯಾರೋ ಯಾಕೋ ಬಂದಿದ್ದು ನೀನು ಅಂತ ಅಂದೆ. ಅವನೇನು ಮಾತಾಡಿಲ್ಲ ಸರ್. ಖರ್ಚಿಪ್ಪು ಹಿಂಗೆ ಹಾಕ್ತಾ ಇದ್ದೆ ಕಟ್ಟಕ್ಕೆ. ಯಾರು ನೀನು ಯಾಕೆ ಅಂತ ಇದ್ದೀನಿ. ಅಷ್ಟರಲ್ಲಿ ಚೈನಿಂಗ್ ಎತ್ಕೊಂಡ್ಬಿಟ್ಟು ಹೊರಟೋದೆ ಸರ್. ಒಬ್ಬಳೇ ಇದ್ದೀನಿ. ನನ್ನ ಮಗ ಅಲ್ಲಿದ್ದಾನೆ, ನಾನು ಒಬ್ಬಳೇ ಇದ್ದೀನಿ. ನಮ್ಮ ಯಜಮಾನ್ರು ಮೊನ್ನೆ 6 ತಿಂಗಳಾಯ್ತು ತೀರ್ಕೊಂಡು. ನಮ್ಮ ಯಜಮಾನ್ರು ದಿವಸಗಳಿಗೆ ಬಂದಿದ್ದ. ಮತ್ತು ಮೊನ್ನೆ ನಮ್ಮ ಮಗನ್ನ ಮಾರ್ಕೆಟಲ್ಲಿ ಏನೋ ತೊಗೋಬೇಕು ಇದಾರ ಅಂತ ಬಂದಿದ್ದರು. ನಮ್ಮ ಮಗ ಇಲ್ಲ ಅಂತ ಹೇಳಿದೆ. ಇನ್ನು ಆರೋಪಿಯು ಶಿಡ್ಲಘಟ್ಟ ನಗರದ ಜೌಕುಪೇಟೆಯ ವಾಸಿ ವರುಣ್ ಬಿನ್ ವೇಣುಗೋಪಾಲ್ ಎಂದು ಗೊತ್ತಾಗಿದ್ದು, ಬಟ್ಟೆ ವ್ಯಾಪಾರ ಮಾಡಿಕೊಂಡಿದ್ದ. ವರುಣ್ ಸ್ವಂತ ರಾಧಮ್ಮನವರ ಸಂಬಂಧಿಕನಾಗಿದ್ದ. ಕೆಲ ದಿನಗಳ ಹಿಂದೆ ರಾಧಮ್ಮನ ಗಂಡ ಶ್ರೀನಿವಾಸ್ ನಿಧನಕ್ಕೆ ಬಂದಿದ್ದ. ವರುಣ್ ಆಗಿನಿಂದ ರಾಧಮ್ಮನ ಕತ್ತಿನಲ್ಲಿ ಇದ್ದ 100 ಗ್ರಾಂ ಬಂಗಾರದ ಸರದ ಮೇಲೆ ಕಣ್ಣು ಹಾಕಿದ್ದ. ಆಗಾಗ ಮನೆಯ ಬಳಿ ಬಂದು ಕಳ್ಳತನಕ್ಕೆ ಸ್ಕೆಚ್ ಹಾಕಿದ್ದಾನೆ. ವರ್ಕೌಟ್ ಆಗಿರಲಿಲ್ಲ. ನಿನ್ನೆ ಬುಧವಾರ ಮನೆಯಲ್ಲಿ ಒಬ್ಬಂಟಿಯಾಗಿದ್ದ ರಾಧಮ್ಮನನ್ನ ಗಮನಿಸಿದ ವರುಣ್ ಮನೆಗೆ ನುಗ್ಗಿ ಮಹಿಳೆ ಧರಿಸಿದ ಮಾಂಗಲ್ಯ ಸರವನ್ನ ಕಿತ್ತು ಬೈಕ್ ಹತ್ತಿ ಎಸ್ಕೇಪ್ ಆಗಿದ್ದಾನೆ. ವರುಣ್ ಚಾಪೆ ಕೆಳಗೆ ನುಗ್ಗಿದ್ರೆ ಪೊಲೀಸರು ರಂಗೋಲಿ ಕೆಳಗೆ ದೂರಿ ಕಳ್ಳನನ್ನ ಕೇವಲ 3 ಗಂಟೆಯಲ್ಲಿ ಹಿಡಿದಿದ್ದಾರೆ. ಆರೋಪಿ ತಾನು ಧರಿಸಿದ ಮಾಸ್ಕ್ನಲ್ಲಿ ಮಾಂಗಲ್ಯ ಸರವನ್ನ ಇಟ್ಟು ಮಂಚನಬೆಲೆ ರಸ್ತೆಯಲ್ಲಿ ಇರುವ ಸ್ಮಶಾನದಲ್ಲಿ ಬಚ್ಚಿಟ್ಟಿದ್ದಾನೆ. ಅಲ್ಲಿಂದ ಏನೂ ತಿಳಿಯದಂತೆ ವರುಣ್ ಶಿಡ್ಲಘಟ್ಟಕ್ಕೆ ಹೊರಟು ಹೋಗಿದ್ದಾನೆ. ಆದರೆ ಪೊಲೀಸರು ಮಾತ್ರ ಕಳ್ಳನನ್ನ ಕೇವಲ ಕೆಲವೇ ಗಂಟೆಗಳಲ್ಲಿಯೇ ಹಿಡಿದು ಜೈಲಿಗಟ್ಟಿದ್ದು ರಾಧಮ್ಮ ಮತ್ತು ಅವರ ಕುಟುಂಬ ಪೊಲೀಸರಿಗೆ ಧನ್ಯವಾದ ತಿಳಿಸಿದ್ದಾರೆ. ಅರುಣ್ ಕುಮಾರ್ ಅಂತ. ಏನು ಘಟನೆ ಆಗಿದೆ, ಯಾರು ಮಾಡಿದರೆ, ಹೇಗೆ ಮಾಡಿದ್ದಾರೆ? ಸರ್, ನಮ್ಮ ಮನೆ ಬಂದು ನಂದಿ ರಸ್ತೆ 15 ವಾರ್ಡ್ ನಂಬರ್ 15 ನಂದಿ ರಸ್ತೆ ದಾಳಂಬ್ರಿಗಳ ಹತ್ರ ನಮ್ಮ ಮನೆ ಇರೋದು. ಬೆಳಿಗ್ಗೆ ಸುಮಾರು 11:20ಕ್ಕೆ ನಮ್ಮ ಮನೆಗೆ ಒಬ್ಬ ಹುಡುಗ ಬಂದು ಗಾಡಿಯಲ್ಲಿ ನಿಲ್ಲಿಸಿ ಮನೆ ಒಳಗೆ ಹೋಗಿ ಗೇಟು ತೆಗೆದು ನಮ್ಮ ತಾಯಿಯವರು ಒಬ್ಬರೇ ಇರ್ತಾರೆ ಮನೆಯಲ್ಲಿ, ಕೆಳಗೆ ಫಸ್ಟ್ ಗ್ರೌಂಡ್ ಫ್ಲೋರಲ್ಲಿ.
ಅವರು ಒಳಗಡೆ ಟಿ ವಿ ನೋಡ್ತಾ ಇದ್ದರೆ ಹೋಗಿ ಚೈನು ಕಿತ್ಕೊಂಡು ಮಂಗಲ ಸರ ಕಿತ್ಕೊಂಡು ಹೊರಟೋಗಿದ್ದೇನೆ ಸರ್. ನಮ್ಮ ತಾಯಿಯವ್ರಿಗೇನು ಮಾಡಿಲ್ಲ. ಅದೃಷ್ಟ ಸರ್ ಒಂದು 80ರಿಂದ 90 ಸರ್ ಅಷ್ಟು. ಇವನು ಹೆಂಗೆ ನಿಮ್ಮ ಮನೆ ಒಳಗೆ ಬಂದಾಡ ಅಷ್ಟು ಧೈರ್ಯವಾಗಿ? ಸರ್ ಅದು ನಮ್ಮ ತಂದೆಯವರು ರೀಸೆಂಟಾಗಿ ತೀರ್ಕೊಂಡಿದ್ರು. ಆ ಫಂಕ್ಷನ್ ಏನಾರ ಬಂದಿರ್ಬೋದು, ತಿಥಿಗೆ ಬಂದಿದ್ದರು. ಬಂದು ನೋಡಿಕೊಂಡು ಯಾರೂ ಇರೋಲ್ಲ ಅಂಥೇಳಿ ನಾವು ಬೆಳಗ್ಗೆನೇ ಹೊರಟ್ಬಿಡ್ತೀವಿ. ಮಾರ್ಕೆಟ್ ಇರುತ್ತೆ, ಮನೇಲಿ ಯಾರೂ ಇರೋಲ್ಲ. ಅದನ್ನು ನೋಡಿಕೊಂಡು ಅಬ್ಸರ್ವ್ ಮಾಡ್ದಂಗೆ ಇದ್ದಾನೆ. ಬಂದು ಮಾಡೋಕ್ಕೆ ಸ್ವಲ್ಪ ಅವಕಾಶ ಆಗಿದೆ ಅವನಿಗೆ. ಅದರಿಂದ ಈ ಥರ ಘಟನೆ ತಿಥಿಗೆ ಯಾಕೆ ಬಂದ? ಏನು ಸಂಬಂಧ ಸರ್? ಅವರು ನಾವು ಸರ್ ಹತ್ರ ಸಂಬಂಧನೇ ಸರ್. ನನ್ನ ಕಡೆ ಇಲ್ಲ ಸರ್, ತಿಳಿದು ಅವನೇ ನಾನೇ ಹೇಳ್ತಾ ಇದ್ದೀನಿ. ಇಂಥವ್ರೆ ಅಂತ ಗೊತ್ತಿಲ್ಲ ಸರ್. ಅವರೆಲ್ಲ ನೋಡಿ ಇದು ಮಾಡ್ತಾವ್ರೆ. ಅದರಿಂದ ಒಟ್ಟಾರೆ ಈ ಘಟನೆ ಒಂಟಿಯಾಗಿ ಓಡಾಡುವ ಮಹಿಳೆಯರು ಮತ್ತು ಮನೆಗಳಲ್ಲಿ ಒಬ್ಬಂಟಿಯಾಗಿ ಇರುವ ಮಹಿಳೆಯರ ಭದ್ರತೆಯ ಮೇಲೆ ಪ್ರಶ್ನೆ ಮೂಡಿಸಿದೆ. ಸಾರ್ವಜನಿಕರು ಇಂತಹ ಕಳ್ಳತನದಿಂದ ಕಾಪಾಡಿಕೊಳ್ಳಲು ಹೆಚ್ಚು ಎಚ್ಚರಿಕೆಯಿಂದ ಇರಬೇಕು ಎಂದು ಪೊಲೀಸರು ಮನವಿ ಮಾಡಿದ್ದಾರೆ. ಕಳವಾರ ಅರುಣ್, ಎಂಎಂಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ. ಕನ್ನಡ ನಾಡು ನುಡಿ ಜಲ ರಕ್ಷಣೆಗಾಗಿ ನಾವು ಬದ್ಧರಾಗಬೇಕು. ಕನ್ನಡ ನಮ್ಮ ಉಸಿರಾಗಬೇಕು. ಅಖಂಡ ಕರ್ನಾಟಕ ಸರ್ವಜನಾಂಗದ ಶಾಂತಿಯ ತೋಟವಾಗಬೇಕು ಎಂದು ಶಾಸಕ ಕೆಎಚ್ ಪುಟ್ಟಸ್ವಾಮಿಗೌಡ ತಿಳಿಸಿದರು. ಗೌರಿಬಿದನೂರು ತಾಲೂಕಿನ ಗಡಿಭಾಗದಲ್ಲಿ ಇರುವ ಡಾಕ್ಟರ್ ಎಚ್ ನರಸಿಂಹಯ್ಯ ವಿಜ್ಞಾನ ಪ್ರಾದೇಶಿಕ ಕೇಂದ್ರದ ಬಳಿಯಿಂದ ಕನ್ನಡ ರಥಯಾತ್ರೆಯನ್ನ ಜಿಲ್ಲಾಧಿಕಾರಿ ಪಿಎನ್ ರವೀಂದ್ರ, ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷ ಕೋಡಿ ರಂಗಪ್ಪ, ತಹಸೀಲ್ದಾರ್ ಮಹೇಶ್ ಎಸ್ ಪತ್ರಿ ಹಾಗೂ ತಾಲೂಕಿನ ವಿವಿಧ ಇಲಾಖೆಯ ಅಧಿಕಾರಿಗಳು ಮತ್ತು ಗ್ರಾಮ ಪಂಚಾಯಿತಿ ಸ್ಥಳೀಯ ಗಣ್ಯರು ಹಾಗೂ ಕನ್ನಡ ಪರ ಸಂಘಟನೆಗಳ ಮುಖಂಡರು ಸೇರಿದಂತೆ ವಿವಿಧ ಶಾಲಾ ಶಿಕ್ಷಕರು ಮತ್ತು ವಿದ್ಯಾರ್ಥಿಗಳು ಗುರುವಾರ ನಾಡದೇವಿ ಭುವನೇಶ್ವರಿ ದೇವಿಗೆ ಪೂಜೆ ಸಲ್ಲಿಸಿ ಸ್ವಾಗತಿಸಿದ್ದಾರೆ. ನಂತರ ರಥಯಾತ್ರೆಯು ಕೋಟಲದಿನ್ನೆ, ಮುದುಕೆರೆ, ಕಾದಲವೇಣಿ, ಗುಂಡಾಪುರ ಗ್ರಾಮದ ಮೂಲಕ ನಗರದ ನ್ಯಾಷನಲ್ ಕಾಲೇಜು ಬಳಿ ಬಂದಿತ್ತು. ಇದೇ ವೇಳೆ ಶಾಸಕ ಕೆಎಚ್ ಪುಟ್ಟಸ್ವಾಮಿಗೌಡ ರಥದಲ್ಲಿನ ನಾಡದೇವಿಯ ಭಾವಚಿತ್ರಕ್ಕೆ ಪುಷ್ಪ ಅರ್ಪಿಸುವುದರ ಮೂಲಕ ಸ್ವಾಗತಿಸಿ ಮೆರವಣಿಗೆಗೆ ಚಾಲನೆ ನೀಡಿದ್ದಾರೆ. ಮೆರವಣಿಗೆಯಲ್ಲಿ ಮಹಿಳೆಯರು ಪೂರ್ಣ ಕುಂಭ ಕಲಶವನ್ನ ಹೊತ್ತು ಸಾಗಿದ್ರು ಹಾಗೂ ವಿವಿಧ ಕಲಾ ತಂಡಗಳಿಂದ ಕೋಲಾಟ, ಡೊಳ್ಳು ಕುಣಿತ, ಬೊಂಬೆಯಾಟ, ಜಾನಪದ ನೃತ್ಯಗಳ ಪ್ರದರ್ಶನದೊಂದಿಗೆ ನಗರದ ರಾಜಬೀದಿಗಳಲ್ಲಿ ಸಾವಿರಾರು ಜನರು ಹಾಗೂ ಕನ್ನಡ ಅಭಿಮಾನಿಗಳು ಮೆರವಣಿಗೆ ನಡೆಸುವುದರ ಮೂಲಕ ತಾಲೂಕಿನ ವಿವಿಧ ಗ್ರಾಮಗಳಿಗೆ ಕಳುಹಿಸಿಕೊಡಲಾಯಿತು. ಇದೇ ವೇಳೆ ಮಾತನಾಡಿದ ಶಾಸಕ ಪುಟ್ಟಸ್ವಾಮಿಗೌಡ, ಕನ್ನಡ ನಾಡು ನುಡಿ ಜಲ ರಕ್ಷಣೆಗಾಗಿ ನಾವು ಬದ್ಧರಾಗಬೇಕು. ನಮಗೆ ಕರ್ನಾಟಕ ಎಂದು ಹೆಸರು ಬಂದು 50 ವರ್ಷಗಳಾಗಿವೆ. ಈ ಸಂದರ್ಭದಲ್ಲಿ ಸರ್ಕಾರ ಕನ್ನಡ ಜ್ಯೋತಿ ರಥ ಯಾತ್ರೆ ಹಮ್ಮಿಕೊಂಡಿದೆ. ಕನ್ನಡ ನಮ್ಮ ಉಸಿರಾಗಬೇಕು. ಅಖಂಡ ಕರ್ನಾಟಕ ಸರ್ವ ಜನಾಂಗದ ಶಾಂತಿಯ ತೋಟವಾಗಬೇಕು ಎಂದು ತಿಳಿಸಿದ್ದಾರೆ. ನಾಮಕರಣಗೊಂಡು 50 ವರ್ಷಗಳ ಆದ ಸಂವಿಧಾನಕ್ಕಾಗಿ ಈ ಒಂದು ಕನ್ನಡ ರಥಯಾತ್ರೆಯನ್ನ ರಾಜ್ಯಾದ್ಯಂತ
ರಥಯಾತ್ರೆಯನ್ನು ಮಾಡಿ ಇವತ್ತೊಂದು ದಿವಸ ಈ ರಥಯಾತ್ರೆ ಕನ್ನಡ ಜ್ಯೋತಿಯ ಒಂದು ರಥಯಾತ್ರೆ ಇವತ್ತು ನಮ್ಮ ತಾಲೂಕಿಗೆ ಬಂದಿದೆ. ಇಂಥ ಒಂದು ಸಂದರ್ಭದಲ್ಲಿ ನಮ್ಮ ತಾಲೂಕಿನ ಎಲ್ಲ ನಾಗರಿಕ ಬಂಧುಗಳು ಅದಕ್ಕೆ ಪೂರಕವಾಗಿ ಇಂಥ ಒಂದು ಅದ್ದೂರಿಯ ಕಾರ್ಯಕ್ರಮವನ್ನು ಅಚ್ಚುಕಟ್ಟಾಗಿ ನಡೆಯಬೇಕಾದ್ರೆ ನಮ್ಮ ತಾಲೂಕಿನ ಆಡಳಿತ ಮಂಡಳಿ, ನಮ್ಮ ಇಒ ಆಫೀಸ್ ಇರ್ಬೋದು, ನಮ್ಮ ರೆವಿನ್ಯೂ ಆಫೀಸು ದಂಡಾಧಿಕಾರಿಗಳಿರ್ಬೋದು, ನಗರಸಭೆ ಇರ್ಬೋದು ಅಥವಾ ಬಿಇಒ ಆಫೀಸ್ಗಳು ಇರ್ಬೋದು, ಹಾಗೇನೆ ಕಲಾ ತಂಡಗಳು ಬಂದಿದೆ, ವಿದ್ಯಾರ್ಥಿನಿಯರು ಭಾಗವಹಿಸಿದ್ದಾರೆ, ಪೂರ್ಣ ಕುಂಭದಿಂದ ಮಹಿಳೆಯರು ಬಂದು ಸ್ವಾಗತವನ್ನು ಕೋರಿದ್ದಾರೆ, ಸಂಘಟನೆಗಳು ಬಂದಿದೆ. ಇವರೆಲ್ಲರ ಸಹಕಾರದಿಂದ ಇವತ್ತು ಬಹಳ ಅದ್ದೂರಿ ಅಂತಂದ್ರೆ ಬೇರೆ ಎಲ್ಲ ತಾಲೂಕಿಂತ ನಮ್ಮ ತಾಲೂಕಿನ ಬಹಳ ಅದ್ದೂರಿಯಾಗಿ ಕಾರ್ಯಕ್ರಮ ನಡೆದಿದೆ. ಈ ಕಾರ್ಯಕ್ರಮ ನಡೆಸಲಿಕ್ಕೆ ಇದಕ್ಕೆಲ್ಲ ಕಾರಣಕರ್ತರಾದಂತಹ ಎಲ್ಲರೂ ಕೂಡ ಅತ್ಯಂತ ಹೃದಯಪೂರ್ವಕ ಧನ್ಯವಾದಗಳನ್ನು ತಿಳಿಸ್ತೀವಿ. ಇದೇ ವೇಳೆ ಜಿಲ್ಲಾಧಿಕಾರಿ ಪಿಎನ್ ರವೀಂದ್ರ ಮಾತನಾಡಿ 50 ವರ್ಷದ ಕರ್ನಾಟಕದ ಸವಿ ನೆನಪಿಗಾಗಿ ಈ ರಥಯಾತ್ರೆಯನ್ನ ಸರ್ಕಾರ ಹಮ್ಮಿಕೊಂಡಿದೆ. ಈ ರಥವು ಜಿಲ್ಲೆಯ ಎಲ್ಲಾ ತಾಲೂಕು ಕೇಂದ್ರಗಳಲ್ಲಿ ಸಂಚರಿಸಿ ಜನರಲ್ಲಿ ಕನ್ನಡ ಭಾಷೆ, ನೆಲ, ಜಲದ ಬಗ್ಗೆ ಅರಿವು ಮೂಡಿಸುವ ಕೆಲಸ ಮಾಡುತ್ತಿದೆ ಎಂದು ಹೇಳಿದ್ದಾರೆ. 50 ವರ್ಷಗಳು ತುಂಬಿರ್ತಕ್ಕಂಥ ಇಂಥ ಒಂದು ಸಂದರ್ಭದಲ್ಲಿ ಕರ್ನಾಟಕ ಸರ್ಕಾರವು ಕರ್ನಾಟಕ ಸಂಭ್ರಮ 50 ರಥಯಾತ್ರೆ ಈ ಕಾರ್ಯಕ್ರಮಕ್ಕೆ ಚಾಲನೆಯನ್ನು ಈ ಹಿಂದೆ ಮಾನ್ಯ ಮುಖ್ಯಮಂತ್ರಿಗಳು ನೀಡಿದರು. ಈ ಒಂದು ರಥಯಾತ್ರೆ ಜಿಲ್ಲೆಯ ಎಲ್ಲ ತಾಲೂಕು ಕೇಂದ್ರಗಳಿಗೂ ಕೂಡ ಭೇಟಿ ಕೊಟ್ಟು ತುಮಕೂರು ಜಿಲ್ಲೆಯ ಕೊರಟಗೆರೆ ತಾಲೂಕಿನಿಂದ ಇವತ್ತು ಚಿಕ್ಕಬಳ್ಳಾಪುರ ಜಿಲ್ಲೆಯ ಗೌರಿಬಿದನೂರು ತಾಲೂಕಿನ ಗಡಿಭಾಗಕ್ಕೆ ಇವತ್ತು ನಾವು ಇಲ್ಲಿ ಈ ಒಂದು ರಥಯಾತ್ರೆಯನ್ನು ನಾವು ಸ್ವಾಗತವನ್ನು ಮಾಡಿಕೊಂಡಿದ್ದೀವಿ. ಇದೊಂದು ಹಬ್ಬ ಏನು ಮುಂದಿನ ಕರ್ನಾಟಕ ರಾಜ್ಯೋತ್ಸವ ಕಾರ್ಯಕ್ರಮ ಬರ್ತಾ ಇದೆ. ಆ ರಾಜ್ಯೋತ್ಸವವನ್ನು ಸಂಭ್ರಮದಿಂದ ನಾವು ಆಚರಣೆ ಮಾಡಬೇಕೆಂಬತಕ್ಕಂಥ ದೃಷ್ಟಿಯಿಂದ ಕರ್ನಾಟಕ ರಾಜ್ಯ ಉದಯವಾಗಿ 50 ವರ್ಷಗಳು ತುಂಬಿದಂಥ ಈ ಸಂಭ್ರಮದ ಹೆಸರಿನಲ್ಲಿ ನಾವಿವತ್ತು ಈ ರಥವನ್ನು ನಾವಿವತ್ತು ಸ್ವಾಗತವನ್ನು ಮಾಡಿದ್ದೀವಿ. ಕಾರ್ಯಕ್ರಮದಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ತು ಅಧ್ಯಕ್ಷ ಟಿ ನಂಜುಂಡಪ್ಪ, ಮಂಚೇನಹಳ್ಳಿ ಸಾಹಿತ್ಯ ಪರಿಷತ್ತು ಅಧ್ಯಕ್ಷ ಪ್ರಭಾ ನಾರಾಯಣಗೌಡ, ನ್ಯಾಷನಲ್ ಕಾಲೇಜು ಪ್ರಾಂಶುಪಾಲೆ ಗಾಯತ್ರಿ ಸೇರಿದಂತೆ ಇನ್ನಿತರರು ಭಾಗವಹಿಸಿದ್ರು. ಕೆಪಿ ಸಮೀರಾಚಾರಿ, ಎಂಎಂಟಿವಿ ನ್ಯೂಸ್, ಗೌರಿಬಿದನೂರು. ಇದೀಗ ಬ್ರೇಕ್ ನಂತರ ಎಂಎಂಟಿವಿ ನ್ಯೂಸ್ ಮುಂದುವರಿಯುತ್ತದೆ. ಡಾಕ್ಟರ್ ಮಿಥುನಾ ಎಂಎನ್, ಚರ್ಮರೋಗ ತಜ್ಞರು, ಡರ್ಮೆಟಾಲಜಿಸ್ಟ್ ಅಂಡ್ ಕಾಸ್ಮೆಟಾಲಜಿಸ್ಟ್. ಸ್ಥಳ ಶ್ರೀ ವಿನಾಯಕ ಕ್ಲಿನಿಕ್, ಶೇಷಾದ್ರಿ ಮೆಡಿಕಲ್ಸ್ ಮೇಲೆ, ಸಿವಿಲ್ ಬಸ್ ನಿಲ್ದಾಣ ಮುಂಭಾಗ, ಕೋರ್ಟ್ ರಸ್ತೆ, ಚಿಕ್ಕಬಳ್ಳಾಪುರ. ಸಂದರ್ಶನದ ಸಮಯ ಪ್ರತಿ ಸೋಮವಾರ ಹಾಗೂ ಗುರುವಾರ ಮಧ್ಯಾಹ್ನ 1 ಗಂಟೆಯಿಂದ 4 ಗಂಟೆಯವರೆಗೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9845431707. ಶ್ರೀ ರೇವಣ ಸಿದ್ದೇಶ್ವರ ಎಜುಕೇಷನ್ ಟ್ರಸ್ಟ್ನ ಶ್ರೀ ರೇವಣ ಸಿದ್ದೇಶ್ವರ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ, ಚೊಕ್ಕನಹಳ್ಳಿ, ಚಿಕ್ಕಜಾಲ ಹೋಬಳಿ, ಬೆಂಗಳೂರು ನಾರ್ತ್, ಅಪ್ರೂವ್ಡ್ ಬೈ AICTE, ನ್ಯೂ ಡೆಲ್ಲಿ, ಗವರ್ನಮೆಂಟ್ ಆಫ್ ಕರ್ನಾಟಕ ಅಂಡ್ ಅಫಿಲಿಯೇಟೆಡ್ ಟು VTU ಬೆಳಗಾವಿ. ನಮ್ಮಲ್ಲಿ ಉತ್ತಮ ಕಲಿಕಾ ವಾತಾವರಣ, ಉತ್ತಮ ಕ್ಲಾಸ್ ರೂಮ್ಸ್, ಅನುಭವಿ ಶಿಕ್ಷಕ ವೃಂದ, ಫ್ರೀ ಪ್ಲೇಸ್ಮೆಂಟ್ ಆಕ್ಟಿವಿಟೀಸ್ ಅಂದ್ರೆ ಇಂಟರ್ನ್ಶಿಪ್, ವರ್ಕ್ಶಾಪ್, ಇಂಡಸ್ಟ್ರೀಸ್ ವಿಸಿಟ್ಸ್, ಪ್ಲೇಸ್ಮೆಂಟ್ ಟ್ರೈನಿಂಗ್ ಪ್ರೋಗ್ರಾಮ್ಸ್, ಎಕ್ಸ್ಟ್ರಾ ಕರಿಕ್ಯುಲರ್ ಆಕ್ಟಿವಿಟೀಸ್, ಸಾಂಸ್ಕೃತಿಕ ಕಾರ್ಯಕ್ರಮಗಳಿಗೆ ಆದ್ಯತೆ, ಡಿಜಿಟಲ್ ಲೈಬ್ರರಿ, ವಿದ್ಯಾರ್ಥಿನಿಯರಿಗೆ ಪ್ರತ್ಯೇಕ ಹಾಸ್ಟೆಲ್ ಸೌಲಭ್ಯ, ಸಿಸಿ ಕ್ಯಾಮೆರಾಗಳ ಕಣ್ಗಾವಲಿನಲ್ಲಿ ಕ್ಯಾಂಪಸ್, ಉತ್ತಮ ಕ್ಯಾಂಟೀನ್ ವ್ಯವಸ್ಥೆ ಹೊಂದಿದ್ದು ಬೆಂಗಳೂರಿನಾದ್ಯಂತ ಸಾರಿಗೆ ವ್ಯವಸ್ಥೆಯನ್ನ ಒಳಗೊಂಡಿದೆ. ಶ್ರೀ ರೇವಣ ಸಿದ್ದೇಶ್ವರ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9972856004. ಶ್ರೀ ಮಂಜುನಾಥ ಬೋರ್ವೆಲ್ಸ್. ಸ್ಥಳ HP ಪೆಟ್ರೋಲ್ ಬಂಕ್ ಮುಂಭಾಗ, ಸಾಯಿ ನೇಹಾ ಬಿಲ್ಡಿಂಗ್, ವಾಪಸಂದ್ರ ಹತ್ತಿರ, NH44 BB ರಸ್ತೆ, ಚಿಕ್ಕಬಳ್ಳಾಪುರ. ಕರ್ನಾಟಕ ಅಂತರ್ಜಲ ಪ್ರಾಧಿಕಾರದಿಂದ ಮಾನ್ಯತೆ ಪಡೆದಿದ್ದು, ನಮ್ಮ ಸೇವೆಯ ಗುಣಮಟ್ಟದ ಖಾತ್ರಿಯಿಂದ ಸರ್ಕಾರಿ ಡ್ರಿಲ್ಲಿಂಗ್ ಲೈಸೆನ್ಸ್ ಸಹ ಪಡೆದಿರುತ್ತೇವೆ.
ಬೋರ್ವೆಲ್ ಯಂತ್ರಗಳು ನವೀನ ತಂತ್ರಜ್ಞಾನದ ಸೆನ್ಸಾರ್ ಸಿಸ್ಟಮ್ ಒಳಗೊಂಡಿದ್ದು ವೈಜ್ಞಾನಿಕವಾಗಿ ಬೋರ್ವೆಲ್ ಪಾಯಿಂಟ್ ಅನ್ನು ಗುರುತಿಸಿಕೊಡಲಾಗುವುದು. ಅಷ್ಟೇ ಅಲ್ಲ, ಕಾಲರ್ ಚಾರ್ಜ್ ಇಲ್ಲದೆ ಮಾರುಕಟ್ಟೆಗಿಂತ ಕಡಿಮೆ ದರದಲ್ಲಿ ಬೋರ್ವೆಲ್ ಕೊರೆಸಿಕೊಡಲಾಗುವುದು. ವಿಶೇಷ ಸೂಚನೆ: ಕೊರೆಸಿದ ಬೋರ್ವೆಲ್ನಲ್ಲಿ 1 ತಿಂಗಳೊಳಗೆ ಸಮಸ್ಯೆ ಕಂಡುಬಂದಲ್ಲಿ ಉಚಿತ ಸರ್ವಿಸ್ ಲಭ್ಯ. ಷರತ್ತುಗಳು ಅನ್ವಯ. ಇನ್ನೇಕೆ ತಡ? ಹಿಂದೆ ಸಂಪರ್ಕಿಸಿ 9448209106 9448909106. ಬ್ರೀಚ್ ಶೋರ್ ಅಸ್ತಮಾ ಆಸ್ಪತ್ರೆ ಖ್ಯಾತ ವೈದ್ಯರಾದ ಡಾಕ್ಟರ್ ಮಹೇಶ್ ಎನ್ಎಸ್ ರವರಿಂದ ಶ್ವಾಸಕೋಶ ಹಾಗೂ ಅಸ್ತಮಾ ಕಾಯಿಲೆಗಳ ಚಿಕಿತ್ಸಾ ಕೇಂದ್ರ. ನಮ್ಮಲ್ಲಿ ಕೆಮ್ಮು, ಕಫ, ಉಬ್ಬಸ, ವೀಸಿಂಗ್, ಉಸಿರಾಟದ ಸಮಸ್ಯೆ, ಅತಿಯಾದ ಸೀನು, ಎದೆ ನೋವು, ನ್ಯೂಮೋನಿಯಾ, ನಿದ್ದೆಯಲ್ಲಿ ಗೊರಕೆ, ನಿದ್ರೆಯಲ್ಲಿ ಉಸಿಗಟ್ಟುವಿಕೆ ಮುಂತಾದ ಸಮಸ್ಯೆಗಳಿಗೆ ಚಿಕಿತ್ಸೆ ದೊರೆಯುತ್ತದೆ. ಪಿಎಫ್ಡಿ ಪರೀಕ್ಷೆಯಿಂದ ಧೂಮಪಾನ ಚಟ ಹಾಗೂ ಅಲರ್ಜಿ ಸಮಸ್ಯೆಯಿಂದ ಬಳಲುತ್ತಿರುವವರಿಗೆ ಶ್ವಾಸಕೋಶದಲ್ಲಿನ ನ್ಯೂನ್ಯತೆ ಬಗ್ಗೆ ತಿಳಿದು ಚಿಕಿತ್ಸೆ ನೀಡಲಾಗುವುದು. ಸಮಯ 10:30ರಿಂದ ಮಧ್ಯಾಹ್ನ 2:30ರವರೆಗೆ ಮಾತ್ರ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 6362409759. ವಿಳಾಸ: ಬಾಲಾಜಿ ಟಾಕೀಸ್ ಮುಂಭಾಗ, ಬಿಬಿ ರಸ್ತೆ, ಚಿಕ್ಕಬಳ್ಳಾಪುರ. ಮಕ್ಕಳ ಪ್ರಥಮ ಕಲಿಕೆ ಹಾಗೂ ಆರೈಕೆಗೆ ಉತ್ತಮ ಆಯ್ಕೆ ನ್ಯೂ ಸ್ಟಾರ್ ಫ್ರೀ ಸ್ಕೂಲ್. ಸ್ಥಳ: ವಾರ್ಡ್ ನಂಬರ್ 4 ಬಿಸೈಡ್ ಗಂಗೋತ್ರಿ ವಾಟರ್ ಸಪ್ಲೈ, ದಿನ್ನೆಹೊಸಹಳ್ಳಿ ರಸ್ತೆ, ಪ್ರಶಾಂತ್ ನಗರ, ಚಿಕ್ಕಬಳ್ಳಾಪುರ. 2024-25ನೇ ಸಾಲಿಗೆ ಡೇ ಕೇರ್, ಪ್ಲೇ ಗ್ರೂಪ್, ನರ್ಸರಿ, ಎಲ್ಕೆಜಿ, ಯುಕೆಜಿ ತರಗತಿಗಳಿಗೆ ದಾಖಲಾತಿಗಳು ಪ್ರಾರಂಭವಾಗಿದೆ. ನಗರ ಮತ್ತು ಗ್ರಾಮೀಣ ಭಾಗದ ಯುವತಿಯರಿಗೆ ಸುವರ್ಣಾವಕಾಶ. ನ್ಯೂ ಸ್ಟಾರ್ ಅಕಾಡೆಮಿ ಎನ್ಟಿಟಿ, ಪಿಟಿಟಿ ಹಾಗೂ ಎಂಟಿಟಿ ಕೋರ್ಸ್ಗಳು ಚಿಕ್ಕಬಳ್ಳಾಪುರದಲ್ಲಿಯೇ ಮೊದಲ ಬಾರಿಗೆ ಪ್ರಾರಂಭವಾಗಿದೆ. 2024-25ನೇ ಸಾಲಿನ ದಾಖಲಾತಿಗಳು ಪ್ರಾರಂಭ. ಕನಿಷ್ಠ ವಿದ್ಯಾರ್ಹತೆ 10ನೇ ತರಗತಿ, ಪಿಯುಸಿ ಅಥವಾ ಯಾವುದೇ ಪದವಿ. ವಯಸ್ಸಿನ ಮಿತಿಯಿಲ್ಲ. ವಿಶೇಷ ಸೂಚನೆ: ಕೋರ್ಸಿಗೆ ಸೇರಿದ ಅಭ್ಯರ್ಥಿಗಳಿಗೆ ಸ್ಪೋಕನ್ ಇಂಗ್ಲಿಷ್ ಹಾಗೂ ಬೇಸಿಕ್ ಗ್ರಾಮರ್ ಅನ್ನು ಉಚಿತವಾಗಿ ಹೇಳಿಕೊಡಲಾಗುವುದು. ಅಲ್ಲದೆ ಕೋರ್ಸ್ ಮುಗಿದ ನಂತರ ಕೆಲಸವನ್ನು ಸಹ ಕೊಡಿಸಲಾಗುತ್ತದೆ. ಇನ್ನೇಕೆ ತಡ? ಹಿಂದೆ ಸಂಪರ್ಕಿಸಿ 8660182100 ಮತ್ತು 9900965471. RR Institutions, set up with the mission of imparting education to all sections of society, was established in the year 1993, converting the idea of providing high-quality education combined with excellent infrastructure into a reality in Indian context. RR Institutions ಸಮಾಜದ ಎಲ್ಲ ವಿಭಾಗಗಳಿಗೆ ಒತ್ತನ್ನ ಕೊಟ್ಟು 1993ರಲ್ಲಿ ಉತ್ತಮ ಶಿಕ್ಷಣವನ್ನು ಒದಗಿಸುವ ಆಶಯವನ್ನಿಟ್ಟುಕೊಂಡು ಸಂಸ್ಥೆಯನ್ನು ಸ್ಥಾಪಿಸಲಾಗಿದೆ. ಭಾರತದಲ್ಲಿ ಗುಣಮಟ್ಟ ಶಿಕ್ಷಣವನ್ನ ಅತ್ಯುತ್ತಮವಾದ ಮೂಲಭೂತ ಸೌಕರ್ಯಗಳೊಂದಿಗೆ ಒದಗಿಸುತ್ತಾ ಬರುತ್ತಿದೆ. Hello everyone, I'm Likita. I'm from Bangalore. Have been studying in this institution from 3 years and this is an amazing institution. As I have seen people coming out of this institution with flying colors, I'm sure that you people can fulfill all your dreams. RR Institutions. ಕಸದ ತೊಟ್ಟಿ ಹಾಗೂ ಕಸ ಹಾಕುವ ವಿಚಾರವಾಗಿ ಕೆಲ ಸದಸ್ಯರು ಉದ್ದೇಶಪೂರ್ವಕವಾಗಿ ಅಧಿಕಾರಿಗಳಿಗೂ ಮತ್ತು ಪಂಚಾಯಿತಿಗೂ ಮಸಿ ಬಳಿಯುವ ಕೆಲಸ ಮಾಡುವುದು ತಮ್ಮ ಸ್ಥಾನಕ್ಕೆ ಶೋಭೆಯಲ್ಲ ಎಂದು ಕನ್ನಮಂಗಲ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಗೌರಮ್ಮ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ದೇವನಹಳ್ಳಿ ತಾಲೂಕಿನ ಕನ್ನಮಂಗಲ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ 12 ಗ್ರಾಮಗಳಲ್ಲೂ ಪ್ರತಿ ತಿಂಗಳಿನಂತೆ ವರ್ಷಕ್ಕೆ 12 ಬಾರಿ ಕಸ ವಿಲೇವಾರಿ ಮಾಡಲಾಗುತ್ತದೆ. ಪಂಚಾಯಿತಿ ಸ್ವಚ್ಛತೆಗೆ ಪ್ರಥಮ ಪ್ರಾಶಸ್ತ್ಯ ನೀಡುವುದರ ಕುರಿತು ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಗೌರಮ್ಮ ಸುದ್ದಿಗಾರರೊಂದಿಗೆ ಮಾತನಾಡಿ ಸ್ಪಷ್ಟತೆ ನೀಡಿದರು. ನೈರ್ಮಲ್ಯತೆ ಹಿತದೃಷ್ಟಿಯಿಂದ ಕನ್ನಮಂಗಲ ಗ್ರಾಮ ಪಂಚಾಯಿತಿ ವತಿಯಿಂದ ಕಾಲಕಾಲಕ್ಕೆ ಎಲ್ಲಾ ಗ್ರಾಮಗಳಲ್ಲೂ ಕಳೆನಾಶಕ, ರಾಸಾಯನಿಕ ಸಿಂಪಡಣೆ, ಕಸ ವಿಲೇವಾರಿ, ಬ್ಲೀಚಿಂಗ್ ಸಿಂಪಡಣೆ ಮಾಡುತ್ತಿದ್ದರೂ ಸಹ ಅದೇ ಗ್ರಾಮದ ಸದಸ್ಯರು ಸುಖ ಸುಮ್ಮನೆ ಸತ್ಯಕ್ಕೆ ದೂರವಾದ ಆರೋಪಗಳ ಸುರಿಮಳೆಯನ್ನು ಮಾಡುತ್ತಿರುವುದು ಸಮಂಜಸವಲ್ಲ.
ಬುಧವಾರ ಗ್ರಾಮಕ್ಕೆ ಭೇಟಿ ನೀಡಿದಾಗ ಅಲ್ಲಿನ ಗ್ರಾಮಸ್ಥರಿಗೆ ಅಲ್ಲಿನ ಸದಸ್ಯರು ಕಸದ ರಾಶಿಯನ್ನು ತೊಟ್ಟಿಯಲ್ಲಿ ಹಾಕದೆ ಅಕ್ಕಪಕ್ಕ ಸುರಿಯುವಂತೆ ಸೂಚಿಸಿರುವುದು ಎಷ್ಟರ ಮಟ್ಟಿಗೆ ಸರಿ ಎಂದು ಪ್ರಶ್ನಿಸಿದರು. ಇವೆಲ್ಲವೂ ವೈಯಕ್ತಿಕ ದ್ವೇಷ ಕಾರಣದಿಂದ ಪಂಚಾಯಿತಿಗೆ ಕೆಟ್ಟ ಹೆಸರು ಬರುವಂತೆ ಹುನ್ನಾರಗಳನ್ನು ಮಾಡುತ್ತಿದ್ದಾರೆ. 26 ಸದಸ್ಯರನ್ನು ಹೊಂದಿರುವ ಪಂಚಾಯಿತಿ ಯಾವ ಸದಸ್ಯರು ಸಹ ಈ ರೀತಿ ಸುಳ್ಳು ಆರೋಪಗಳು ಮಾಡಿಲ್ಲ ಎಂದು ಹೇಳಿದರು. ಏನ್ ಹೇಳಿದ್ರು ನಿಮ್ಗೆ ಗ್ರಾಮಸ್ಥರು? ನಾವು ಕಸದ ತೊಟ್ಟಿ ಹತ್ರ ಹೋಗಿ ನೋಡಿದ್ವಿ, ನಿಂತ್ಕೊಂಡು ಅಲ್ಲಿರೋ ಜನಗಳೆಲ್ಲ ಕೇಳಿದ್ವಿ. ಅಲ್ಲಿರೋ ಜನ ಹೇಳ್ತಾರೆ, ಮೆಂಬರ್ ಸದಸ್ಯರು ಕಸ ಕೆಳಗಡೆ ಹಾಕ್ರಿ ಅಂತ ಹೇಳ್ತಾರೆ. ಅವರು ಜನಗಳಿಗೆ ಹೇಳ್ಕೊಡ್ತಾರೆ ಅವರು ಅಂತ ಹೇಳ್ತಾರೆ. ಗ್ರಾಮದ ಸ್ವಚ್ಛತೆ ಎಲ್ಲಿರುತ್ತೆ ಅಂತ ಅವರು ಹೇಳ್ತಾರೆ. ಸದಸ್ಯರು ಹೇಳ್ತಾರೆ ಕಸನ ಕೆಳಗಡೆ ಹಾಕಿ ಅಂತ. ಕೆಳಗಡೆ ಹಾಕಿ ಅಂತ ಸದಸ್ಯರು. ನಿಮ್ಮ ಹೆಸರು? ನಮ್ಮ ಹೆಸರು ಗೌರಮ್ಮ, ಗ್ರಾಮ ಪಂಚಾಯತಿ ಅಧ್ಯಕ್ಷ ನೀವು. ಇದೇ ಸಂದರ್ಭದಲ್ಲಿ ಕನ್ನಮಂಗಲ ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷ ಮತ್ತು ಹಾಲಿ ಸದಸ್ಯರಾದ ಲಕ್ಷ್ಮೀಕಾಂತ್ ಮತ್ತು ಕೆಆರ್ ನಾಗೇಶ್, ಕಾಂಗ್ರೆಸ್ ಸಾಮಾಜಿಕ ಜಾಲತಾಣದ ಜಿಲ್ಲಾಧ್ಯಕ್ಷ ಸಂದೀಪ್ ಮತ್ತಿತರರು ಇದ್ದರು. ಹರ್ಷ ಪಿ, ಎಂಎಂಟಿವಿ ನ್ಯೂಸ್, ದೇವನಹಳ್ಳಿ. ಪಿಸ್ತೂಲ್ ಸೇರಿದಂತೆ ಮಾರಕಾಸ್ತ್ರಗಳನ್ನು ತೋರಿಸಿ ಒಂಟಿ ಮನೆಯನ್ನು ಗುರಿಯಾಗಿಸಿಕೊಂಡು ಕಳ್ಳರ ಗುಂಪೊಂದು ದರೋಡೆ ಮಾಡಿರುವ ಘಟನೆ ಶ್ರೀನಿವಾಸಪುರ ತಾಲೂಕಿನಲ್ಲಿ ನಡೆದಿದೆ. ಶ್ರೀನಿವಾಸಪುರ ತಾಲೂಕಿನ ತಾಡಿಗೋಲ್ ಕ್ರಾಸ್ನಲ್ಲಿನ ಒಂಟಿ ಮನೆಯೊಂದರ ಮೇಲೆ ಬುಧವಾರ ರಾತ್ರಿ ಸುಮಾರು 8 ಗಂಟೆಯ ಸಮಯದಲ್ಲಿ ಪಿಸ್ತೂಲ್ ಲಾಂಗ್ಗಳನ್ನು ತೋರಿಸಿ ಕಳ್ಳರ ತಂಡವೊಂದು ದರೋಡೆ ಮಾಡಿರುವ ಶಂಕೆ ವ್ಯಕ್ತವಾಗಿದೆ. ರಾಷ್ಟ್ರೀಯ ಹೆದ್ದಾರಿ ಪಕ್ಕದ ಜಮೀನಿನಲ್ಲಿ ಮನೆ ಕಟ್ಟಿಕೊಂಡು ಜೀವನ ಸಾಗಿಸುತ್ತಿದ್ದ ಕುಟುಂಬವಾಗಿದ್ದು, ಮನೆಯಲ್ಲಿ ಮಹಿಳೆಯರು ಮಾತ್ರ ಇರುವುದನ್ನು ಗಮನಿಸಿ ದರೋಡೆ ಮಾಡಿರುವ ಶಂಕೆ ವ್ಯಕ್ತವಾಗಿದೆ. ನಮ್ಮೂರು ಬಂದು ತಾಡ್ಗೋಳ್ ಕ್ರಾಸು, ಭಗವಾನ್ ಬುದ್ಧ ಸ್ಕೂಲ್ ಹತ್ರ ನಾವು ಇರೋದು. ರಾತ್ರಿ ಯಾರೋ ಬಂದು ಕುರಿ ಹತ್ರ ಇದ್ರು, ನಾಯಿ ಬೊಗಳ್ತಾ ಇತ್ತ ಅಂತ ಹೇಳ್ಬಿಟ್ಟು ನಮ್ಮ ಅತ್ತೆ ಹೋಗಿ ನೋಡೋ ಅಷ್ಟೊತ್ತಿಗೆನೆ ಅವರು ನಮ್ಮ ಅತ್ತೆ ಏನು ಅಂತ ಹೇಳ್ಬಿಟ್ಟು ತೆಲುಗಲ್ಲಿ ಬೈಯ ಅಷ್ಟೊತ್ತಿಗೆ ಅರ್ಸ್ಕೊಂಡು ಬಂದಿದ್ದಾರೆ. ನಮ್ಮ ಅತ್ತೆನ ಓಡಿಸ್ಕೊಂಡು ನಮ್ಮ ಅತ್ತೆ ಅರ್ಸ್ಕೊಂಡ್ ಬರೋ ಅಷ್ಟೊತ್ತಿಗೆ ನಾನು ಅಲ್ಲಿ ಬಾಗ್ಲ ಹತ್ರ ಹೋದೆ. ಬಾಗ್ಲ ಹತ್ರ ಹೋಗೋ ಅಷ್ಟೊತ್ತಿಗೆನೆ ಬಾಗ್ಲು ಕ್ಲೋಸ್ ಮಾಡ್ತಾ ಇದ್ದಂಗೆ ಓಡ್ ಬಂದು ನುಗ್ಬಿಟ್ಟಿದ್ದಾರೆ ಬಾಗಿಲು ನುಗ್ಬಿಟ್ಟು ಮತ್ತೆ ನನ್ಗೆ ಇಲ್ಲಿ ಮಚ್ಚಿಟ್ರು. ನಮ್ಮ ಅತ್ತೆನ ದೊಬ್ಬಿಟ್ಟು ಪಿಸ್ತೂಲ್ ಇಟ್ಟಿದ್ದಾರೆ. ಮತ್ತೆ ಮಗುನ ಎತ್ಕೊಂಡು ಕತ್ತು ಹಿಂಗೆ ಎತ್ತಿ ಇಟ್ಕೊಂಡ್ರು. ನಮ್ಮ ಅತ್ತೆ ಓಡ್ ಬಂದು ಮಗುನ್ ಕಿತ್ಕೊಂಡ್ರು. ಮತ್ತೆ ಏನ್ ಒಡ್ರಾಗ್ಲಿದವು, ಬೀರೋ ತೆಗಿ ನಡೀರು, ಏನೈತ ಕೊಡು ಅಂತ ಕೇಳಿದ್ರು. ನಾವು ಕೊಡ್ಲಿಲ್ಲ ಅಂತ ಬಿಟ್ಟು ಜ್ವರ ಕಿರ್ಸ್ಕೊಂಡಿದ ತಕ್ಷಣ ಮುಚ್ಚದ್ನ ಎತ್ತೆತ್ತಿ ತೋರಿಸ್ತಾ ಇದ್ರು, ಸಾಯಿಸ್ತೀವಿ ಅಂತ. ಮತ್ತೆ ಇಬ್ರು ಒಳಗಡೆ ಹೋಗಿ ಬೀರೋ ತೆಗೆದ್ರು. ಇಬ್ರು ನಮ್ಮನ್ನ ಇಲ್ಲಿ ಬಂದ್ ಮಾಡ್ಕೊಂಡಿದ್ರು. ಅವ್ರು ಬೀರೋಲ್ಲೆಲ್ಲ ಎತ್ಕೊಂಡ್ಬಂದು ಅಲ್ಲಿ ತೆಗ್ದ್ಬಿಟ್ಟು ಅವ್ರಿಗೆ ಏನ್ ಬೇಕು ಎತ್ಕೊಂಡು ಮತ್ತೆ ಬಂದು ಮಗುನ್ ನನ್ ಕೈ ಕೊಟ್ಬಿಟ್ಟು ನಮ್ಮ ಅತ್ತೆನ ಹೊಡೆದ್ಬಿಟ್ಟು ನಮ್ಮ ಅತ್ತೆ ಹತ್ರ ತಾಲಿ ಓಲೆ ಕಿತ್ಕೊಂಡು ಇಲ್ಲಿ ಕಬೋರ್ಡ್ ಮುಟ್ಟಿದ್ದಾರೆ. ಅದ್ರಲ್ಲಿ ಬಂದಿಲ್ಲ ಅಂತ ಹೇಳ್ಬಿಟ್ಟು ಮತ್ತೆ ಲಾಸ್ಟ್ ಅಲ್ಲಿ ಹೋಗ್ಬೇಕಾದ್ರೆ ನನ್ ಕಾಲ್ ಮುಟ್ಬಿಟ್ಟು ಮಗು ಚೆನ್ನಾಗಿ ನೋಡ್ಕೊ ಅಂತೇಳಿ ಲಾಸ್ಟ್ ಡೋರ್ ಕ್ಲೋಸ್ ಮಾಡ್ಕೊಂಡು ಹೊರಟೋಗಿದ್ದಾರೆ ಸರ್. ಏನೇನು ಹೋಗಿದ್ಯಮ್ಮ? ಒಡವೆ, ನಕ್ಲೀಸು, ಹ್ಯಾಂಗೀಸು ಮತ್ತೆ 55,000 ಅಮೌಂಟ್ ಹೋಗಿತ್ತು. ನಿಮ್ಮ ಅತ್ತೆ ಅವ್ರದ್ದು ಏನಾಯ್ತು? ನಮ್ಮ ಅತ್ತೆ ತಾಲಿ ಓಲೆ ತಗೊಂಡ್ ಹೋಗಿದ್ದಾರೆ, ಒಂದು ಉಂಗ್ರ ತಗೊಂಡ್ ಹೋಗಿದ್ದಾರೆ. ಕುರಿಗಳೇನು ತಗೊಂಡೋಗಿದ್ದಾರೆ? ಏನು ಎಷ್ಟೊತ್ತಲ್ಲ ಆಗಿದ್ದೀರಿ? 8:15 ಸರ್, 8:20 ನಡೆದೈತೆ ಸರ್. ಅದು ಯಾರ್ಯಾರಿದ್ರಮ್ಮ ಮನೆಯಲ್ಲಿ? ನಾನು, ನಮ್ಮ ಅತ್ತೆ, ನನ್ನ ಮಗು ಇದ್ವಿ ಸರ್. ಗಂಡಸರು ಮನೆಯಲ್ಲಿ ಯಾರು ಇದ್ರು? ಎಲ್ಲಿರೋದು? ನಮ್ಮ ಮನೆ ತಾಡ್ಗೋಳ್ ಕ್ರಾಸ್. ಅಲ್ಲ, ಗಂಡಸರು ನಿಮ್ಮ ಮನೆಯವರು ಎಲ್ಲಿರೋದು? ಅವ್ರು ಬೆಂಗಳೂರಲ್ಲಿ ಇದ್ರು. ನಮ್ಮ ಮಾವ ಬಂದ್ಬಿಟ್ಟು ಊರಲ್ಲಿ ಹೋಗಿದ್ರು. ಏನಕ್ಕಮ್ಮ ಊರಿಗೆ ಹೋಗಿದ್ರು? ಅಂದ್ರೆ ರೇಷನ್ ತಂದ್ಕೊಡ್ಬೇಕು ಅಂತ ಊರೊಳಗಡೆ ಹೋಗಿದ್ರು. 6:45 ಅವ್ರು ಹೋಗಿರೋರು, ಬಂದಿರಿಲ್ಲ, ಲೇಟ್ ಆಗಿ ಬಂದ್ರು. ಅವ್ರು ಎಲ್ಲ ಆಗೋದ್ಮೇಲೆ ಬಂದಿದ್ದಾರೆ ಸರ್. ನಿಮ್ಮ ಯಜಮಾನ್ರು ಏನ್ ಕೆಲಸ ಮಾಡ್ತಾರೆ? ಸೇನ್ಸ್ ಆಗ್ತಿತ್ತು. ದರೋಡೆ ಸಮಯದಲ್ಲಿ ಮನೆಯ ಯಜಮಾನ ರೇಷನ್ ತರಲು ಹೋಗಿದ್ದ ಎಂದು ತಿಳಿದು ಬಂದಿದೆ. 4 ದರೋಡೆಕೋರರು ಕೃತ್ಯವೆಸಗಿದ್ದು, 1 ತಾಳಿ, 3 ಜೊತೆ ಓಲೆ, 6 ಉಂಗುರ, 1 ನಕ್ಲೆಸ್ ಸೇರಿದಂತೆ 55,000 ನಗದನ್ನು ದರೋಡೆ ಮಾಡಿದ್ದಾರೆ ಎನ್ನಲಾಗಿದೆ. మొచ్చులు చేపలు పెట్టిన తిరగనొచ్చాను పెట్టిన చంపేస్తారని పెట్టిన సంపాదన స్వామి పెట్టిన నలిజైపోయింది. అప్పుడు దండ అంతా పెట్టుకునేసారు. దండ కమ్మలు అంతా పెరిగేసి మధ్య ముడిచి నాకు పెట్టిన తప్పకుండా చేశాను.
మధ్య లేకుండా అయిపోయి స్వామి దిగులు పట్టుకుని. ఎంతమంది వచ్చారు? నలుగురు స్వామి, అంతా వయసు పిల్లలు నలుగురు. ఇంట్లో మేము ఎత్తుకుంటున్నాం. ఇంట్లో అంటే స్వామి పెట్టి సొమ్ములు కమ్మలు 2 జతలు, నాకు 1 జత, ఆ చిన్నవాడి ఉంగరాలు, మా చెత్తగొడ్డు పిండి అయింది. ఆ బిడ్డ మీద నెక్లెస్ కమ్మలు యాంగిలేసి 2 జతలు, 4 ఉంగరాలు, ఆ బిడ్డకు 2 ఉంగరాలు. ఏమీ లేవు స్వామి. దుడ్లు 50,000 పెట్టింటి స్వామి. ఆ బిడ్డకి పెళ్లి చేయాలని చిన్నవాడికి అంతా తనే వచ్చింది పట్టుకునే స్వామి గొంతులో. మేము ఎట్లా మాట్లాడేది స్వామి? ಯಾವ ಭಾಷೆ ಮಾತಾಡ್ತಾರೆ ನೀವು? ఆయమని సుಮ್ಮನೆ ఇరు అర్రద్దంటారు. నాకు తిరగదు స్వామి. నేను గమ్మనాడి బిడ్డను తప్పుకొని ఇట్లా బిడ్డను తప్పుకుంటా ఇట్లు పట్టేసి పడిపోయి పట్టి ఎత్తుకునేసింది. గెడ్డలు వేసుకునేసింది, ఎత్తుకునేసింది. లోపల పిండి లోపల ఏముండే ఎత్తుకునేసింది. యువతలకు వచ్చి గడ వేసిందే వెళ్ళిపోయినారు స్వామి. అరుస్తా ఉన్నాము, ఎవరికి వినపడదు, ఎవరున్నారు మళ్ళీ. ಘಟನಾ ಸ್ಥಳಕ್ಕೆ ಗೌನಿಪಲ್ಲಿ ಪೊಲೀಸರು ಭೇಟಿ ನೀಡಿ ಪ್ರಕರಣ ದಾಖಲಿಸಿಕೊಂಡು ತನಿಖೆ ನಡೆಸುತ್ತಿದ್ದಾರೆ. ಎನ್ಎಂ ಸುರೇಶ್, ಎಂಎಂಟಿವಿ ನ್ಯೂಸ್, ಶ್ರೀನಿವಾಸ್ಪುರ. ಇದೀಗ ಬ್ರೇಕ್ ನಂತರ ಎಂಎಂಟಿವಿ ನ್ಯೂಸ್ ಮುಂದುವರಿಯುತ್ತದೆ. ನಮ್ಮ ಮನೆಯಲ್ಲಿ ನೆಮ್ಮದಿ ಇರಲಿ ಅಂತ ನಾವೇನೆಲ್ಲ ಮಾಡ್ತೀವಿ. ವಾಸ್ತು ನೋಡ್ತೀವಿ, ಹೋಮ ಹವನ ಮಾಡ್ತೀವಿ, ಮನೆ ಹೊರಗಡೆ ದೃಷ್ಟಿ ಬೊಂಬೆನೂ ಕಟ್ತೀವಿ. ಎಲ್ಲ ಸರಿ, ಆದ್ರೆ ಕಟ್ಟಡದ ಒಳಗಡೆ TMT ಕಂಬಿಗಳು ಸ್ಟ್ರಾಂಗ್ ಆಗಿರ್ಬೇಕಲ್ವಾ? ಅದಕ್ಕೆ ಇಂಡಸ್ 555 DTMT, ಪ್ಯೂರ್, ಸ್ಟ್ರಾಂಗ್, ಸೂಪರ್ ಬಾಂಡಿಂಗ್. ಇಂಡಸ್ 555 DTMT, ಪ್ಯೂರ್, ಸ್ಟ್ರಾಂಗ್, ಸೂಪರ್ ಬಾಂಡಿಂಗ್. ಇಂಡಸ್ ಒಳಗೆ ನೆಮ್ಮದಿ ಹೊರಗೆ. ಶ್ರೀ ಚಾಮುಂಡೇಶ್ವರಿ ಎಂಟರ್ಪ್ರೈಸಸ್, ಸ್ಥಳ ಬಿಬಿ ರಸ್ತೆ, NH7 ಹತ್ತಿರ, ಹೈವೇ ಬ್ರಿಡ್ಜ್, ವಾಪಸಂದ್ರ, ಚಿಕ್ಕಬಳ್ಳಾಪುರ. ನಮ್ಮಲ್ಲಿ ಉತ್ತಮ ಗುಣಮಟ್ಟದ ಇಂಡಸ್ 555 DTMT, ಟಾಟಾ ಟಿಸ್ಕಾನ್, ವೈಸಾಗ್ TMT, RD TMT ಹಾಗೂ ಎಲ್ಲ ಬ್ರ್ಯಾಂಡ್ಗಳ TMT ಕಂಬಿಗಳು ಹೋಲ್ಸೇಲ್ ದರದಲ್ಲಿ ದೊರೆಯುತ್ತದೆ. ಅಲ್ಲದೆ ACC ಸುರಕ್ಷಾ, ಕೋರ್ಮಂಡಲ್ ಕಿಂಗ್, ಜುವಾರಿ, ದಾಲ್ಮಿಯಾ, ಪ್ರಿಯಾ, ಮಹಾ ಸಿಮೆಂಟ್ ಸೇರಿದಂತೆ ಎಲ್ಲ ರೀತಿಯ ಬ್ರ್ಯಾಂಡ್ಗಳ ಸಿಮೆಂಟ್ಗಳು ಹೋಲ್ಸೇಲ್ ದರದಲ್ಲಿ ದೊರೆಯುತ್ತದೆ. ಅಷ್ಟೇ ಅಲ್ಲ, 50ಕ್ಕಿಂತ ಹೆಚ್ಚು ಸಿಮೆಂಟ್ ಚೀಲಗಳನ್ನು ಖರೀದಿಸಿದಲ್ಲಿ ಫ್ರೀ ಡೆಲಿವರಿ ಇರುತ್ತದೆ. ಆನ್ ಟೈಮ್ ಸಪ್ಲೈನಿಂದ ಗ್ರಾಹಕರ ವಿಶ್ವಾಸವನ್ನ ಗಳಿಸಿದ್ದೇವೆ. ಇನ್ನೇಕೆ ತಡ, ಹಿಂದೆ ಭೇಟಿ ನೀಡಿ. ಶ್ರೀ ಚಾಮುಂಡೇಶ್ವರಿ ಎಂಟರ್ಪ್ರೈಸಸ್, ಸ್ಥಳ ಬಿಬಿ ರಸ್ತೆ, NH7 ಹತ್ತಿರ, ಹೈವೇ ಬ್ರಿಡ್ಜ್, ವಾಪಸಂದ್ರ, ಚಿಕ್ಕಬಳ್ಳಾಪುರ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9663439899 9738131184. ಇಂಡಸ್ 555 DTMT, ಪ್ಯೂರ್, ಸ್ಟ್ರಾಂಗ್, ಸೂಪರ್ ಬಾಂಡಿಂಗ್. ಇಂಡಸ್ ಒಳಗೆ ನೆಮ್ಮದಿ ಹೊರಗೆ. ಕಾವೇರಿ ಬೋರ್ವೆಲ್ಸ್. ಕಾವೇರಿ ಬೋರ್ವೆಲ್ಸ್ನ ನಿಮ್ಮ ಯುವ ರೈತ ಬಾಂಧವ ಅಡ್ಗಲ್ ಪಾತೂರು ಅಂಬರೀಶ್ ರವರು ಚಿಕ್ಕಬಳ್ಳಾಪುರ ಜಿಲ್ಲೆಯಾದ್ಯಂತ ಸಮಸ್ತ ರೈತ ಬಾಂಧವರಿಗೆ ಬೋರ್ವೆಲ್ ಇತಿಹಾಸದಲ್ಲಿಯೇ ಹಿಂದೆಂದೂ ಕಾಣದ ಅತ್ಯಾಕರ್ಷಕ ರಿಯಾಯಿತಿಗಳನ್ನು ಕೊಡುತ್ತಿದ್ದಾರೆ. ನಮ್ಮ ಕಾವೇರಿ ಬೋರ್ವೆಲ್ಸ್ ವತಿಯಿಂದಲೇ ನಿಮ್ಮ ಭೂಮಿಯಲ್ಲಿಯೇ ಬೋರ್ವೆಲ್ ಪಾಯಿಂಟ್ ಮಾಡಿಕೊಟ್ಟು ನಮ್ಮ ಕಾವೇರಿ ಬೋರ್ವೆಲ್ಸ್ ವತಿಯಿಂದಲೇ ನಿಮಗೆ ಬೋರ್ವೆಲ್ ಕೊರೆಸಿಕೊಡುತ್ತೇವೆ. ನಮ್ಮ ರೈತ ಬಾಂಧವರಿಗೆ ಮತ್ತೊಂದು ಸಂತಸದ ಸುದ್ದಿ ಎಂದರೆ, ಆಕಸ್ಮಿಕವಾಗಿ ಬೋರ್ವೆಲ್ ಕೊರೆಸುವಾಗ ನೀರು ಬಾರದಿದ್ದಲ್ಲಿ ಅಥವಾ ಬೋರ್ವೆಲ್ ಫೈಲೂರಾದಲ್ಲಿ ಬೋರ್ವೆಲ್ ನಿಂತ ಸ್ಥಳದಲ್ಲೇ ಒಟ್ಟು ಮೊತ್ತದಲ್ಲಿ ಅರ್ಧದಷ್ಟು ಹಣ ವಾಪಸ್ ಕೊಡುತ್ತೇವೆ. ನಮ್ಮ ಕಾವೇರಿ ಬೋರ್ವೆಲ್ಸ್ನಲ್ಲಿ ಬೋರ್ವೆಲ್ ಕೊರೆಸುವ ನಮ್ಮ ಆತ್ಮೀಯ ರೈತ ಬಾಂಧವರಿಗೆ ಯಾವುದೇ ರೀತಿಯ ಟ್ರಾನ್ಸ್ಪೋರ್ಟ್ ಚಾರ್ಜ್, ಮೀಲ್ಸ್ ಚಾರ್ಜ್, ವೆಲ್ಡಿಂಗ್ ಚಾರ್ಜ್, ಕಾಲರ್ ಚಾರ್ಜ್, ಕ್ಯಾಬ್ ಚಾರ್ಜ್ ಇರೋದಿಲ್ಲ. ಮತ್ತು ನಮ್ಮ ಕಾವೇರಿ ಬೋರ್ವೆಲ್ಸ್ನಲ್ಲಿ ಬೋರ್ವೆಲ್ ಕೊರೆಸುವ ನಮ್ಮ ಅನ್ನದಾತ ಬಾಂಧವರಿಗೆ ಹೆಚ್ಚಿನ ಹೊರೆಯಾಗದಂತೆ ಮಾರುಕಟ್ಟೆ ಬೆಲೆಯಲ್ಲಿ ಕೇಸಿಂಗ್ ಹಾಕಿಸಿಕೊಡುತ್ತೇವೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ನಿಮ್ಮ ಯುವ ರೈತ ಬಾಂಧವ ಅಡ್ಗಲ್ ಪಾತೂರು ಅಂಬರೀಶ್. ಮಾನಸ ಆಸ್ಪತ್ರೆ, ಬಿಬಿ ರಸ್ತೆ, ಚಿಕ್ಕಬಳ್ಳಾಪುರ. ಡಾಕ್ಟರ್ ಮಧುಕರ್ ಹಾಗೂ ಡಾಕ್ಟರ್ ಸುಷ್ಮಾರವರ ಸಾರಥ್ಯದಲ್ಲಿ ಆರೋಗ್ಯ ಕ್ಷೇತ್ರದಲ್ಲಿ ಸಂಚಲನ ಮೂಡಿಸಿ ವಿಶ್ವಾಸಾರ್ಹ ಆರೋಗ್ಯ ಸೇವೆಯಿಂದ ನಗರ ಹಾಗೂ ಗ್ರಾಮೀಣ ಭಾಗದ ಜನರ ಮನೆ ಮಾತಾಗಿದೆ. ನುರಿತ ತಜ್ಞ ವೈದ್ಯರಿಂದ ಗುಣಮಟ್ಟ ಖಾತ್ರಿಯ ವೈದ್ಯಕೀಯ ಸೇವೆ ಲಭ್ಯ. ಸುಸಜ್ಜಿತ ಹಾಸಿಗೆಗಳುಳ್ಳ NICU, ಸ್ತ್ರೀರೋಗ, ಪ್ರಸೂತಿ, ಬಂಜೆತನ ನಿವಾರಣೆ ತಜ್ಞರಾದ ಡಾಕ್ಟರ್ ಸುಷ್ಮಾ, ಶಿಶು ಆರೈಕೆ ವಿಭಾಗದಲ್ಲಿ ನುರಿತ ಮಕ್ಕಳ ತಜ್ಞರಾದ ಡಾಕ್ಟರ್ ಗಿರಿಜಾ ಕಾರ್ಯನಿರ್ವಹಿಸುತ್ತಿದ್ದು,
ವೆಂಟಿಲೇಟರ್ ವ್ಯವಸ್ಥೆಯೊಂದಿಗೆ ಆರೋಗ್ಯ ಸೇವೆ ಒದಗಿಸಲಾಗುತ್ತಿದೆ. ಉತ್ತಮ ಆರೋಗ್ಯ ತಜ್ಞರ ಸೇವೆ ಲಭ್ಯ ಮತ್ತು ಔಷಧಾಲಯ ಸೇವೆ ಲಭ್ಯ. ಸಾಯಿ ನೇಹಾ ಟೈರ್ ಸೊಲ್ಯೂಷನ್ಸ್, ಅಪೋಲೋ ಟೈರ್ಸ್ ರಿಟ್ರೇಡ್ ಝೋನ್, HB ಪೆಟ್ರೋಲ್ ಬಂಕ್ ಮುಂಭಾಗ, ವಾಪಸಂದ್ರ ಹತ್ತಿರ, BB ರಸ್ತೆ, NS7 ಚಿಕ್ಕಬಳ್ಳಾಪುರ. ನಮ್ಮಲ್ಲಿ ಸಿಯೆಟ್ ಹಾಗೂ ಅಪೋಲೋ ಸೇರಿದಂತೆ ಎಲ್ಲಾ ಬ್ರಾಂಡ್ಗಳ ಟೈರ್ಗಳು ಟ್ರಕ್ಸ್ ಆಡ್ ಬ್ಲೂ ದೊರೆಯುತ್ತವೆ. ಅತ್ಯಾಧುನಿಕ ತಂತ್ರಜ್ಞಾನ ಯಂತ್ರಗಳಿಂದ ಎಲ್ಲಾ ಮಾದರಿ ಟೈರ್ಗಳನ್ನು ರೀಟ್ರೇಡ್ ಮಾಡಲಾಗುತ್ತದೆ. ಟ್ರಕ್, ಬಸ್, ಕಾರ್ಗಳಿಗೆ 3D ಅಲೈಟ್ಮೆಂಟ್ ಮಾಡಲಾಗುವುದು. ಅಲ್ಲದೆ ಎಲ್ಲಾ ವಾಹನಗಳ ಬ್ಯಾಟರಿಗಳು ಎಮಿಷನ್ ಟೆಸ್ಟ್, ಎಲ್ಲಾ ಮೋಟಾರ್ ವೆಹಿಕಲ್ಸ್ ಇನ್ಶೂರೆನ್ಸ್, ಎಂಜಿನ್ ಡಿಕಾರ್ಬನೈಸೇಷನ್ ಮಾಡಲಾಗುವುದು. ಇನ್ನೇಕೆ ತಡ, ಒಮ್ಮೆ ಭೇಟಿ ಕೊಡಿ. ಸಾಯಿ ನೇಹಾ ಟೈರ್ ಸೊಲ್ಯೂಷನ್ಸ್, ಅಪೋಲೋ ಟೈರ್ಸ್ ರಿಟ್ರೇಡ್ ಝೋನ್, HB ಪೆಟ್ರೋಲ್ ಬಂಕ್ ಮುಂಭಾಗ, ವಾಪಸಂದ್ರ ಹತ್ತಿರ, BB ರಸ್ತೆ, NS7 ಚಿಕ್ಕಬಳ್ಳಾಪುರ. ಗೌರಿಬಿದನೂರು ತಾಲೂಕಿನಿಂದ ಮಂಚೇನಹಳ್ಳಿ ತಾಲೂಕಿಗೆ ಆಗಮಿಸಿದ ಕನ್ನಡ ಜ್ಯೋತಿ ರಥಯಾತ್ರೆಯನ್ನು ಅದ್ದೂರಿಯಾಗಿ ಸ್ವಾಗತಿಸಲಾಯಿತು. ಚಿಕ್ಕಬಳ್ಳಾಪುರ ಜಿಲ್ಲೆಯ ಗೌರಿಬಿದನೂರು ತಾಲೂಕಿನಿಂದ ಮಂಚೇನಹಳ್ಳಿ ತಾಲೂಕಿಗೆ ಗುರುವಾರ ಸಂಜೆ ಕನ್ನಡ ಜ್ಯೋತಿ ರಥಯಾತ್ರೆ ಆಗಮಿಸಿತು. ಈ ಸಂದರ್ಭದಲ್ಲಿ ತಹಶೀಲ್ದಾರ್ ವೆಂಕಟೇಶ್ ಮಾತನಾಡಿ 1973ನೇ ಸಾಲಿನಲ್ಲಿ ಮೈಸೂರು ಸಂಸ್ಥಾನಕ್ಕೆ ಕರ್ನಾಟಕ ಎಂದು ನಾಮಕರಣ ಮಾಡಿದ ಉದ್ದೇಶದ ಹಿನ್ನೆಲೆಯಲ್ಲಿ 2023ಕ್ಕೆ 50 ವರ್ಷ ಪೂರೈಸಿದ ಸುವರ್ಣ ಮಹೋತ್ಸವದ ಸಂದರ್ಭವಾದ್ದರಿಂದ ಇದರ ಸವಿ ನೆನಪಿಗಾಗಿ ವಿಜಯನಗರ ಜಿಲ್ಲೆಯ ಹಂಪಿಯಿಂದ ಕನ್ನಡ ರಥಯಾತ್ರೆಗೆ ಚಾಲನೆ ನೀಡಲಾಗಿತ್ತು. ಆದರೆ ಚುನಾವಣೆ ನೀತಿ ಸಂಹಿತೆ ಇದ್ದ ಕಾರಣ ನಿಲ್ಲಿಸಿದ್ದರು. ಹಾಗಾಗಿ ಈಗ ತುಮಕೂರು ಜಿಲ್ಲೆಯ ಕೊರಟಗೆರೆಯಿಂದ ಚಿಕ್ಕಬಳ್ಳಾಪುರ ಜಿಲ್ಲೆಗೆ ಆಗಮಿಸಿ ಜಿಲ್ಲಾಧಿಕಾರಿ ನಮ್ಮ ಜಿಲ್ಲೆಗೆ ಸ್ವಾಗತ ಕೋರಿ ಗೌರಿಬಿದನೂರಿನಿಂದ ಮಂಚೇನಹಳ್ಳಿಗೆ ಆಗಮಿಸಿದೆ ಎಂದರು. ಸಾಲಿನಲ್ಲಿ ಕರ್ನಾಟಕ ಮೈಸೂರು ಸಂಸ್ಥಾನಕ್ಕೆ ಕರ್ನಾಟಕ ಅನ್ನುವ ಹೆಸರನ್ನು ನಾಮಕರಣ ಮಾಡಿದ ಉದ್ದೇಶಕ್ಕೆ ಈ 2023ನೇ ಇಸ್ವಿಗೆ 50 ವರ್ಷ ತುಂಬಿತ್ತು. ಆ ಒಂದು ಸವಿ ನೆನಪಿಗಾಗಿ ಮಾನ್ಯ ಮುಖ್ಯಮಂತ್ರಿಗಳು ವಿಜಯನಗರ ಜಿಲ್ಲೆಯ ಹಂಪಿ ಸ್ಥಳದಿಂದ ಈ ಕನ್ನಡ ರಥಯಾತ್ರೆಯನ್ನು ಅದಕ್ಕೆ ಚಾಲನೆ ನೀಡಲಾಗಿತ್ತು. ಒಂದು ಈ ಚುನಾವಣಾ ನೀತಿ ಸಂಹಿತೆ ಹಿನ್ನೆಲೆಯಲ್ಲಿ ತಾತ್ಕಾಲಿಕವಾಗಿ ಇದನ್ನು ಸ್ಥಗಿತ ಮಾಡಲಾಗಿತ್ತು. ಈಗ ಚುನಾವಣಾ ನೀತಿ ಸಂಹಿತೆ ಎಲ್ಲ ತೆರವುಗೊಂಡಿರುವ ಕಾರಣದಿಂದ ಈಗ ತುಮಕೂರು ಜಿಲ್ಲೆ ಕೊರಟಗೆರೆ ತಾಲೂಕಿನಿಂದ ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲೆಗೆ ಬೆಳಗ್ಗೆ ಆಗಮಿಸಿತು ಈ ಒಂದು ಕನ್ನಡ ರಥಯಾತ್ರೆ. ನಮ್ಮ ಮಾನ್ಯ ಜಿಲ್ಲಾಧಿಕಾರಿಗಳು ಇದನ್ನು ತುಮಕೂರು ಜಿಲ್ಲಾ ವ್ಯಾಪ್ತಿಯಿಂದ ನಮ್ಮ ಚಿಕ್ಕಬಳ್ಳಾಪುರಕ್ಕೆ ಸ್ವಾಗತ ಕೋರಿ ಈಗ ಗೌರಿಬಿದನೂರಿನ ಅಲ್ಲಿ ಎಲ್ಲ ಬೀದಿಗಳಲ್ಲಿ ಸಂಚರಿಸಿ ಒಂದು ರಥ ಕನ್ನಡ ಸಾಹಿತ್ಯ ಕರ್ನಾಟಕ ಆಗಿ 51ನೇ ವರ್ಷಕ್ಕೆ ಕಾಲಿಟ್ಟಿದೆ. ಹಾಗಾಗಿ ಹೆಸರಾಗಲಿ ಕನ್ನಡ ಉಸಿರಾಗಲಿ ಕರ್ನಾಟಕ ಅಂತ ಒಂದು ಅಭಿಯಾನ ಕಾರ್ಯಕ್ರಮ ಶುರು ಮಾಡಿ ಬೆಳಗ್ಗೆಯಿಂದ ಹೊರಟು ಈಗ ಗೌರಿಬಿದನೂರಿಂದ ನಮ್ಮ ಮಂಚೇನಹಳ್ಳಿ ತಾಲೂಕಿಗೆ ಆಗಮಿಸಿದೆ. ಹಾಗಾಗಿ ಇಲ್ಲಿ ಗೌರಿಬಿದನೂರು ತಾಲೂಕಿನ ತಹಸೀಲ್ದಾರ್ ಮಹೇಶ್ ಪಟ್ಲಿಯವರು ನಮ್ಮ ತಹಸೀಲ್ದಾರಿಗೆ ಹಸ್ತಾಂತರ ಮಾಡಿದ್ರು. ಇಲ್ಲಿ ತುಂಬ ಚೆನ್ನಾಗಿ ಕಾರ್ಯಕ್ರಮ ನಡೀತು. ಒಳ್ಳೆ ಕನ್ನಡಾಭಿಮಾನಿಗಳಿದ್ದಾರೆ. ನಮ್ಮ ಮಂಚೇನಹಳ್ಳಿ ತಾಲೂಕಿನಲ್ಲಿ ಎಲ್ಲ ಮಕ್ಕಳಿರ್ಬೋದು, ಎಲ್ಲ
ಎಲ್ಲ ಸಾಹಿತಿಗಳು ಎಲ್ಲ ತುಂಬಾ ಒಂದು ನಮಗೆ ಸಪೋರ್ಟಿವ್ ಆಗಿ ನಿಂತ್ಕೊಂಡು ಈಗ ತುಂಬಾ ವಿಜೃಂಭಣೆಯಾಗಿ ಕಾರ್ಯಕ್ರಮ ಆಯಿತು. ಇದ್ರು ಸಹ ತುಂಬ ಸಂತಸದಿಂದ ಪಾಲ್ಗೊಂಡಿದ್ರು. ಯಾಕೆಂದರೆ ಅವರಿಗೆ ಒಂದು ಈ ಕನ್ನಡಾಭಿಮಾನ ಹೆಚ್ಚಾಗಿದೆ. ಅವರು ಸಾಹಿತ್ಯದಲ್ಲಿ ಇನ್ನೂ ಮುಂದುವರಿಬೇಕು ಅನ್ನೋ ಒಂದು ಸಂಕಲ್ಪ ಮಾಡ್ಕೊಂಡಿದ್ದಾರೆ ನಮ್ಮ ಭಾಗದಲ್ಲಿ. ಈ ಸಂದರ್ಭದಲ್ಲಿ ಗೌರಿಬಿದನೂರು ತಹಶೀಲ್ದಾರ್ ಮಹೇಶ್ ಪತ್ರಿ, ಕಸಾಪ ಅಧ್ಯಕ್ಷೆ ಡಾಕ್ಟರ್ ಪ್ರಭಾ ನಾರಾಯಣಗೌಡ, ಆರ್ಐ ಮಂಜುಳಾ, ಗ್ರಾಮ ಲೆಕ್ಕಾಧಿಕಾರಿ ಕಿರಣ್ ಕುಮಾರ್, ಮುಖಂಡರಾದ ಸುದರ್ಶನ ರೆಡ್ಡಿ ಮತ್ತಿತರರು ಹಾಜರಿದ್ದರು. ಶಶಿಕಿರಣ್ ಎಸ್, ಎಂಎಂಟಿವಿ ನ್ಯೂಸ್, ಮಂಚೇನಹಳ್ಳಿ. ಕರ್ನಾಟಕ ರಕ್ಷಣಾ ವೇದಿಕೆ ಸ್ವಾಭಿಮಾನಿ ಸೇನೆ ಜಿಲ್ಲಾ ಮಹಿಳಾ ಘಟಕದಿಂದ ತಾಲೂಕಿನ ವಿಶ್ವನಾಥಪುರ ಪೊಲೀಸ್ ಠಾಣೆಯಲ್ಲಿ ರೈತರ ಮೇಲೆ ಕೇಸು ದಾಖಲಾಗಿರುವ ಬಗ್ಗೆ ಆಕ್ರೋಶ ವ್ಯಕ್ತಪಡಿಸಿದರು. ದೇವನಹಳ್ಳಿ ತಾಲೂಕು ಶೆಟ್ಟೇರಹಳ್ಳಿ ಸರ್ವೆ ನಂಬರ್ 51/1 ಮತ್ತು 69/2 15 ಎಕರೆ ಜಮೀನು ಹೊನ್ನಪ್ಪನವರಿಗೆ ಸೇರಿದ್ದಾಗಿದ್ದು ಅದನ್ನು ವೀರಸ್ವಾಮಿ ಎಂಬುವವರಿಗೆ ಜಿಪಿಎ ಮಾಡಿಕೊಟ್ಟು ಅದನ್ನು ಕೃಷಿ ಜಮೀನನ್ನು ಸೈಟು ಮಾಡುವ ಉದ್ದೇಶದಿಂದ ಜಾಯಿಂಟ್ ವೆಂಚರ್ ಮಾಡಿಸಿ ಅಭಿವೃದ್ಧಿಪಡಿಸಲು ಕರಾರು ಮಾಡಿಸಿದ್ದು, ಈಗ ಈ ವಿಚಾರವಾಗಿ ಠಾಣೆ ಮೆಟ್ಟಿಲೇರಿ ವಿವಾದವಾಗಿರುವ ಹಿನ್ನೆಲೆ ಕರ್ನಾಟಕ ರಕ್ಷಣಾ ವೇದಿಕೆ ಸ್ವಾಭಿಮಾನಿ ಸೇನೆಯ ಜಿಲ್ಲಾ ಮಹಿಳಾ ಘಟಕದ ಅಧ್ಯಕ್ಷೆ ಅನುರಾಧ ರೈತರ ಪರವಾಗಿ ಪೊಲೀಸ್ ಠಾಣೆಗೆ ತೆರಳಿ ಮಾಹಿತಿ ಪಡೆದರು. ಸರ್ವೆ ನಂಬರ್ 51/1 ಮತ್ತು 69/2 ಹೊನ್ನಪ್ಪ ಅವರಿಗೆ ಸೇರಿರುತ್ತೆ. ಅವರು ವಂಶ ಪಾರಂಪರೆಗೆ ಬಂದಿರೋದು. ಅದು ಏನಾಗಿದೆ 2013-14ರಲ್ಲಿ ವೀರಸ್ವಾಮಿ ಅನ್ನೋರು ಜಾಯಿಂಟ್ ವೆಂಚರ್ಗೆ ಅಂತ ಹೇಳ್ಬಿಟ್ಟು ಅವ್ರ ಕಡೆಯಿಂದ ಅಗ್ರಿಮೆಂಟ್ ಮಾಡಿಕೊಂಡು ಲೇಔಟ್ ಮಾಡ್ತೀವಿ 6 ತಿಂಗಳಲ್ಲಿ ಅಂತ ಹೇಳ್ಬಿಟ್ಟು ಅಗ್ರಿಮೆಂಟ್ ಮಾಡಿ ರೆಡಿ ಮಾಡಿರ್ತಾರೆ. ಆದರೆ 5 ವರ್ಷ ಆದರೂ ಕೂಡ 6 ವರ್ಷ ಆದರೂ ಕೂಡ ಅವರು ಬಂದಿರಲ್ಲ. ಸರಿ, ಮತ್ತೆ 2019ರಲ್ಲಿ ಬಂತು. ಮತ್ತೆ 2013-14ರಲ್ಲಿ ಏನು ಅಗ್ರಿಮೆಂಟ್ ಮಾಡಿದ್ರು ಮತ್ತೆ ಅದನ್ನು ರಿನ್ಯೂವಲ್ ಮಾಡಿಸಿ 1 ತಿಂಗಳಲ್ಲಿ ಮತ್ತೆ ನಿಮಗೆ ಲೇಔಟ್ ರೆಡಿ ಮಾಡ್ತೀವಿ ಅಂತ ಹೇಳಿರ್ತಾರೆ. ಆದರೆ 2023, 24, 25 ಆದರೂ ಕೂಡ ಅವರು ಲೇಔಟ್ ಇದು ಮಾಡಲ್ಲ. ಮತ್ತು ನಮ್ಮ ಹೊನ್ನಪ್ಪ ಅವ್ರು ಏನು ಮಾಡ್ತಾರೆ, ಹೈಕೋರ್ಟ್ಗೆ ಹೋಗ್ಬಿಟ್ಟು ಅಪೀಲ್ ಆಗ್ತಾರೆ. ಹೈಕೋರ್ಟ್ಗೆ ಹೋಗಿ ಅಪೀಲ್ ಆಗಿಬಿಟ್ಟು ಅಲ್ಲಿಂದ ಕೇಸು ಮೂವ್ ಮಾಡಿದ್ಮೇಲೆ ಅವ್ರಿಗೆ ಮೊನ್ನೆ 2019ರಲ್ಲಿ ಅವ್ರಿಗೊಂದು 22ರಲ್ಲಿ ಅವ್ರಿಗೊಂದು ನೋಟಿಸ್ ಹೋಗುತ್ತೆ ವೀರಸ್ವಾಮಿ ಅವ್ರಿಗೆ. ಈ ಥರ ಹೊನ್ನಪ್ಪ ಅವರು ಕೇಸು ಫೈಲ್ ಮಾಡಿದ್ದಾರೆ, ಅಪೀಲ್ ಆಗಿದೆ ಅಂತ ಹೇಳ್ಬಿಟ್ಟು. ಯಾವಾಗ ಅವ್ರಿಗೆ ನೋಟಿಸ್ ತಲುಪಿರುತ್ತೋ ನೋಟಿಸ್ ತಲುಪಿದ ಮೇಲೆ ಅವ್ರೇನು ಮಾಡ್ತಾರೆ, ಲೇಔಟ್ ಫಾರ್ಮ್ ಮಾಡ್ತೀವಿ ಅಂತ ಲೇಔಟ್ ಹತ್ರ ಬರ್ತಾರೆ. ಆಗ ನಮ್ಮ ಹೊನ್ನಪ್ಪ ಅವರು ಅವ್ರ ಫ್ಯಾಮ್ಲಿ ಎಲ್ಲ ಹೋಗ್ಬಿಟ್ಟು ಇನ್ನೂ ಅದೇನು ಇತ್ಯರ್ಥ ಆಗಿಲ್ವಲ್ಲ, ಆದ್ದರಿಂದ ಜಾಗ ಒಳಗಡೆಗೆ ಹೋಗೋಕ್ಕೆ ಬಿಡೋದಿಲ್ಲ ಅಂತ ಹೇಳಿದ್ದಕ್ಕೆ ಅವರು ವೀರಸ್ವಾಮಿ ಅವರೆಲ್ಲ ಸೇರಿ ಸ್ಟೇಷನ್ ಹತ್ರ ಬಂದು ವಿಶ್ವನಾಥಪುರ ಸ್ಟೇಷನಲ್ಲಿ ಕಂಪ್ಲೇಂಟ್ ಕೊಟ್ಬಿಟ್ಟು ಇವ್ರ ಮೇಲೆ ಈ ಥರ ನಾವು ಕೆಲಸಕ್ಕೆ ಹೋದರೆ ಅಡ್ಡಿ ಮಾಡ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು ಬಿಡ್ತಾ ಇಲ್ಲ ಒಳಗಡೆ ಅಂತ ಹೇಳ್ಬಿಟ್ಟು ಇವ್ರ ಮೇಲೆ ನಮ್ಮ ರೈತರ ಮೇಲೆ FIR ಹಾಕ್ಸಿರ್ತಾರೆ. ಅದರಿಂದ ನಮ್ಮ ಹೊನ್ನಪ್ಪ ಅವ್ರು ಹೇಳಿದ್ರು, ಈ ಥರ ನಮಗಿನ್ನ ಅಮೌಂಟ್ ಕೊಡಬೇಕು, ಅಮೌಂಟ್ ಏನು ಸೆಟ್ಲ್ ಮಾಡಿಲ್ಲ, ನಾವು ಹೈಕೋರ್ಟ್ಗೆ ಅಪೀಲ್ ಹೋಗಿದ್ದೀವಿ, ಆದರೂ ಕೂಡ ನಮ್ಮ ಮೇಲೆ ಈ ಥರ FIR ದಾಖಲು ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು ಹೇಳಿದ್ದಕ್ಕೆ ನಾವು ಇವತ್ತು ಬಂದು ನಮ್ಮ ಸರ್ಕಲ್ ವೀರಸ್ವಾಮಿ ಅವ್ರು ಏನು ಮಾಡಿದ್ದಾರೆ, ವೀರಸ್ವಾಮಿ ಅವ್ರ ಹತ್ರ ಒಬ್ರು ಮಧುಸೂದನ್ ಅಂತ ಇದ್ರು, ಅವ್ರಿಗೆ ಏನು ಮಾಡಿದ್ದಾರೆ, ಇವ್ರಿಗೆ ಸಂಬಂಧಪಟ್ಟಿದ್ದು 54% ಏನಿತ್ತಲ್ವಾ ಅದ್ರೂ ಕೂಡ ಏನು ಪ್ಲಾನ್ ಆಗದಿರಾನೆ ಏನು ಮಾಡಿದಿರಾನೆ ಚದರ ಲೆಕ್ಕ ಮಾಡಿಬಿಟ್ಟು ಅವ್ರಿಗೆ ಅಗ್ರಿಮೆಂಟ್ ಹಾಕ್ಸಿದ್ದಾರೆ ವೀರಸ್ವಾಮಿ ಅವರು. ಇವ್ರಿಗೆ ಗೊತ್ತಿಲ್ಲ, ಇವ್ರಿಗೆ ಓದ್ ಬರಲ್ಲ, ಏನಿಲ್ಲ ಪಾಪ, ಏನೋ ಅವ್ರು ಅವರೇ ತಂದು ಏನೋ ಮಾಡ್ತಾ ಇದ್ದಾರೆ ಏನೋ ಅಂತ ಹೇಳ್ಬಿಟ್ಟು ಹೋಗಿ ರಿಜಿಸ್ಟರ್ ಮಾಡಿಕೊಟ್ಟಿದ್ದಾರೆ. ಜಮೀನಿನ ಮಾಲೀಕ ಹೊನ್ನಪ್ಪ ಮಾತನಾಡಿ, ನಮಗೆ ಕಳೆದ 11 ವರ್ಷಗಳಿಂದ ಜಮೀನನ್ನು ಸೈಟುಗಳಾಗಿ ಪರಿವರ್ತಿಸಿ ಅಭಿವೃದ್ಧಿ ಮಾಡುವುದಾಗಿ ಹೇಳಿಕೊಂಡು ಬರುತ್ತಿರುವ ವೀರಸ್ವಾಮಿರವರು ಯಾವುದೇ ಕೆಲಸ ಮಾಡುತ್ತಿಲ್ಲ. ಇತ್ತೀಚೆಗೆ ಜಮೀನಿನ ಬಳಿ ಬಂದಾಗ ಕೆಲಸ ಮಾಡಲು ಬಿಡದಾಗ ನಮ್ಮ ಮೇಲೆ ದೂರು ನೀಡಿದ್ದಾರೆ. ಇಷ್ಟು ವರ್ಷಗಳಾದರೂ ಅಭಿವೃದ್ಧಿ ಪಡಿಸದಿದ್ದರಿಂದ ನಮ್ಮ ಕುಟುಂಬದ ಸದಸ್ಯರೆಲ್ಲ ಅವರಿಗೆ ಜಮೀನು ನೀಡುವುದಿಲ್ಲ ಎಂದು ತೀರ್ಮಾನಿಸಿದೆ ಹಾಗೂ ಅವರು ನೀಡಿರುವ ಹಣವನ್ನು ಹಿಂತಿರುಗಿಸಲಾಗುತ್ತದೆ ಎಂದು ತಿಳಿಸಿದರು. ಹಾಕೊಂಡು ತಿರ್ಗ ಆಮೇಲೆ ನಾವು ಬೇರೆ ವರ್ಕ್ ಮಾಡಕ್ ಹೋದಾಗ ತಕರಾರು ಮಾಡಿ ತಿರ್ಗ ನಾನೇ ಮಾಡ್ತೀನಿ ಅಂತ ಹೇಳಿ ಬಂದ್ಬಿಟ್ಟು 5 ಲಕ್ಷ ಗುಡ್ ವಿಲ್ ಅಂತ ಮಾತಾಡ್ದ. ತಿರ್ಗ ಆಮೇಲೆ ಆಗಲ್ಲ ಅಂದಿದ್ಕ 10 ಲಕ್ಷ ಮಾತಾಡಿ ಗುಡ್ ವಿಲ್ 15 ಎಕರೆ ಮಾಡ್ಕೊಂಡು 15 ಎಕರೆ ಒಳಗೆ 9.5 ಎಕರೆ ಕನ್ವರ್ಷನ್ ಮಾಡಿ ಚೇಂಜ್ ಆಫ್ ಪ್ಲಾನ್ ಅಪ್ರೂವಲ್ ತಂದವನೆ. ಇನ್ನು 5 ಎಕರೆ ಚಿಲ್ಲರೆ ಮಾಡಿಲ್ಲ. ಅದಕ್ಕೆ ನಮಗೆ ಕಷ್ಟ ಆಗಿದೆ. ಮನೆಯಲ್ಲಿ ಹೆಣ್ಮಕ್ಳೆಲ್ಲ ನಮ್ಮನ್ನ ಇದು ಮಾಡ್ತಾವ್ರೆ. ಪ್ರೋತ್ಸಾಹ ಕೊಡಬೇಕು. ಎಲ್ಲ ಏನು ಪ್ರೋತ್ಸಾಹ ಕೊಡಬೇಕು? ಏನು ಬೇಕು? ಈಗ ನಾವು ಜಮೀನು ಕೊಡಲ್ಲ,
ಜಮೀನು ಕೊಡಲ್ಲ ಅಂತಾನೆ ಹೇಳಿದ್ದೀರಿ. ಅವ್ರೇನ್ ಮಾಡ್ಯಾರ, ಏನ್ ಖರ್ಚು ಮಾಡ್ಯಾರ, ನಾವು ಕೊಡಕ್ ರೆಡಿ ಆಗಿದ್ದೀರಿ. ಈ ಸಂದರ್ಭದಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆಯ ಪದಾಧಿಕಾರಿಗಳು, ರೈತರು ಇದ್ದರು. ಹರ್ಷ ಪಿ, ಎಂಎಂಟಿವಿ ನ್ಯೂಸ್, ದೇವನಹಳ್ಳಿ. ಮನೆಗೆ ನುಗ್ಗಿ ಸರಗಳ್ಳತನ, ಸಿನಿಮೀಯ ರೀತಿಯಲ್ಲಿ ಪೊಲೀಸರ ಚೇಸಿಂಗ್, ಕೆಲವೇ ಗಂಟೆಗಳಲ್ಲಿ ಖದೀಮಾ ಅಂದರ್. ಕನ್ನಡ ನಮ್ಮ ಉಸಿರಾಗಬೇಕು, ನಾಡು ನುಡಿ ರಕ್ಷಣೆಗೆ ಬದ್ಧರಾಗಬೇಕು, ಶಾಸಕ ಕೆಎಚ್ ಪುಟ್ಟಸ್ವಾಮಿಗೌಡ. ಕಸದ ತೊಟ್ಟಿ ಹಾಗೂ ಕಸ ಹಾಕುವ ವಿಚಾರ, ಪಂಚಾಯಿತಿಯ ಮೇಲೆ ಸದಸ್ಯರ ಸುಳ್ಳು ಆರೋಪ, ಅಧ್ಯಕ್ಷೆ ಗೌರಮ್ಮ ಆಕ್ರೋಶ. ಒಂಟಿ ಮನೆ ಮೇಲೆ ದರೋಡೆಕೋರರ ಕಣ್ಣು, ಪಿಸ್ತೂಲ್ ಮಾರಕಾಸ್ತ್ರಗಳಿಂದ ಬೆದರಿಕೆ, ಚಿನ್ನಾಭರಣ ನಗದು ದೋಚಿ ಪರಾರಿ. ವಿಶ್ವಾಸಾರ್ಹ ಸುದ್ದಿಗಳಿಗಾಗಿ ತಪ್ಪದೆ ವೀಕ್ಷಿಸಿ ಎಂಎಂಟಿವಿ ನ್ಯೂಸ್.